ಈಗ ಒಂದು 15 ಹುಲಿನ ಹಿಡಿದಿದಾರಲ್ಲ ಎಲ್ಲ ಸುಮ್ಮನೆ ಹಿಡಿತವ್ರೆ, ನಾಯಿಗಳು ಹಿಡ್ದಂಗೆ. ನಮ್ಮ ಇದು BBMP ಅವ್ರು ನಾಯಿಗಳು ಹಿಡ್ದಂಗೆ 3 ನಮ್ಮ ರೈತರು ಬಲಿ ಆಗ್ತಾರೆ. ಸೊ ಯಾರು ನಿರ್ಲಕ್ಷ್ಯ? ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೀನಿಯರ್ ಆಫೀಸರ್ಸು ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ. ತಿರ್ಗಾ ಒಂದು ಟೈಗರ್ ಹಿಡಿತಾರೆ, ಮಧ್ಯರಾತ್ರಿ ಒಳಗೆ ಹಿಡಿತಾರೆ, ಅದು ಮಣಂಗೂ ಇಲ್ಲ. ಆಫ್ಟರ್ 6 o'clock ನೀವು ಡಸ್ಕ್ ಮಾಡಂಗಿಲ್ಲ. ವಾಚರ್ಗಿರೋ ನಾಲೆಜು ನಮ್ಮ IAFS ಆಫೀಸರ್ಸ್ಗಿಲ್ಲ. ನಮ್ಮ ಫಾರೆಸ್ಟ್ ಉಳಿತಿರೋದು ನಮ್ಮ ರೈತರಿಂದ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ಶಾಂತಲಾ ಧರ್ಮರಾಜ್. ಇವತ್ತು ನಮ್ಮೊಂದಿಗಿದ್ದಾರೆ ಸಂವಾದ ನಡೆಸಲು ಶ್ರೀ ಜೋಸೆಫ್ ಹೂವರ್. ಹೆಸರು ಕೇಳಿದ ತಕ್ಷಣ ಗೊತ್ತಾಯಿತು ಯಾರಪ್ಪ ಅಂತ ಹೇಳಿದ್ರೆ ಹಿರಿಯ ಪತ್ರಕರ್ತರು ಹಾಗೂ ವೈಲ್ಡ್ ಲೈಫ್ ಆ್ಯಕ್ಟಿವಿಸ್ಟ್. ಕರ್ನಾಟಕ ವನ್ಯಜೀವಿ ಮಂಡಳಿಯಲ್ಲಿ ಸದಸ್ಯರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಕರ್ನಾಟಕದ ಕಾಡು ಮತ್ತು ವನ್ಯಜೀವಿ ಪರಿಸರದ ಸಂರಕ್ಷಣೆಗಾಗಿ ಸಾಕಷ್ಟು ಹೋರಾಟವನ್ನು ನಡೆಸ್ತಾನೇ ಇದ್ದಾರೆ ಈಗಲೂ ಕೂಡ. ತಮಗೆಲ್ರಿಗೂ ಗೊತ್ತು, ಈಗ ಬಂಡೀಪುರ ಮತ್ತು ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹುಲಿಗಳು ತಮ್ಮ ಸಂರಕ್ಷಿತ ಪ್ರದೇಶದಿಂದ ಹೊರಗೆ ಅಂತ ಹೇಳಿದ್ರೆ ಕಾಡಂಚನ್ನು ದಾಟಿ ಮುಂದೆ ಬಂದು ಗ್ರಾಮವಾಸಿಗಳ ಮೇಲೆ ಏನು ಅಟ್ಯಾಕ್ ಮಾಡ್ತಿವೆ ಅಂತ ಹೇಳಿ ಇವಾಗೆಲ್ಲ ಅಲ್ಲಿಯ ಜನ ಹೌಹಾರಿದ್ದಾರೆ, ಗಾಬರಿ ಆಗಿದ್ದಾರೆ, ಕಳವಳ ವ್ಯಕ್ತಪಡಿಸ್ತಿದ್ದಾರೆ. ಅದೇ ರೀತಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ಸರ್ಕಾರ ಏನು ಕ್ರಮ ಕೈಗೊಂಡಿಲ್ಲ ಅಂತ. ಹಾಗೆ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೂ ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಲ್ಲೆ ಎಲ್ಲ ನಡೆಸ್ತಾ ಇದ್ದಾರೆ. ಇವೆಲ್ಲನೂ ತಮಗೆ ಗೊತ್ತಿರೋ ಸಂಗತಿ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏನಂತ ಹೇಳಿದ್ರೆ ಯಾತಕ್ಕೆ ಹೀಗಾಗ್ತಿದೆ, ಇದರ ಮೂಲ ಕಾರಣ ಏನು, ಪರಿಹಾರ ಹೇಗೆ ಅಂತ ಹೇಳಿಬಿಟ್ಟು ಈ ಎಲ್ಲ ವಿಷಯದ ಬಗ್ಗೆ ನಮ್ಮೊಂದಿಗೆ ಇವತ್ತು ಚರ್ಚೆ ನಡೆಸಲಿದ್ದಾರೆ ಶ್ರೀ ಜೋಸೆಫ್ ಹೂವರ್ ಅವರು. ಸರ್ ನಮಸ್ಕಾರ. ಸರ್ ತಮಗೆ ಸ್ವಾಗತ. ಸರ್ ಈಗ ನಾನು ಈಗಾಗಲೇ ಪೀಠಿಕೆಯಲ್ಲಿ ಹೇಳಿದ ಹಾಗೆ ಏನು ಕಾರಣ ಸರ್ ಈ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ, ಅದು ಇಷ್ಟು ತಾರಕಕ್ಕೇರಲಿಕ್ಕೆ ಏನು ಕಾರಣ ಸರ್? ಅಲ್ಲ, ಇದುಗಳಿಗೆ 1-2-3 ವಿಷಯಗಳಿದೆ. ಒಂದು, ಹುಲಿ ಸಂಖ್ಯೆ ಜಾಸ್ತಿ ಆಗಿದೆ, ಅದಕ್ಕಿರೋದೇ ಜಾಗ ಅಷ್ಟು. ನಾವು ಅದನ್ನು ಕಾಡನ್ನ ಹಾಳು ಮಾಡಿಬಿಟ್ಟಿದ್ದೀವಿ, ಡೆಸಿಮೇಟ್ ಮಾಡಿದ್ದೀವಿ. ಅಲ್ಲಿನಿರೋ ವೈಲ್ಡ್ ಲೈಫ್ ಕಾರಿಡಾರ್, ಆ್ಯನಿಮಲ್ ಕಾರಿಡಾರ್ ಅದನ್ನು ನಾವು ಮೋಜು ಮಜಾಗೆ ರಿಸಾರ್ಟ್ಗಳು, ಹೋಮ್ ಸ್ಟೇಗಳು, ರ್ಯಾಂಚ್ಗಳು ಕಟ್ಕೊಂಡು ಆ ಥರ ಅಲ್ಲಿ ಬಂದು ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದು ಕಡೆ ನಂಬರ್ಸ್ ಜಾಸ್ತಿ ಆಗಿದೆ, ಬ್ರೀಡಿಂಗ್ ಚೆನ್ನಾಗಿ ಆಗ್ತಿದೆ ಪ್ರೊಟೆಕ್ಷನ್ ಇರೋದ್ರಿಂದ. ಇನ್ನೊಂದು ಕಡೆ ಈ ಕಡೆ ಕಾರಿಡಾರ್ಸ್ ಎಲ್ಲ ಡ್ಯಾಮೇಜ್ ಮಾಡಿದೆ. ಆಮೇಲೆ ಏನಾಗ್ತಿದೆ ಅಂದರೆ, ಈಗ ಒಂದು ಟೈಗರ್ ಒಂದು ಟೆರಿಟರಿ ಅದಕ್ಕಿದೆ. ಈಗಿರೋ ಇದರೊಳಗೆ 8.6 ಸ್ಕ್ವೇರ್ ಕಿಲೋಮೀಟರ್ಸ್ ಒಂದು ಟೆರಿಟರಿ ಅಂತ. ಸೊ ಅದಕ್ಕೆ ಇದ್ರೊಳಗೆ ಇದ್ದಾಗ ಬೇರೆ ಒಂದು ಏನಾಗುತ್ತೆ, ಇನ್ನೊಂದು ದೊಡ್ಡ ಹುಳಿ ಬಂದು ಅದನ್ನ ಗಲಾಟೆ ಮಾಡುತ್ತೆ ಆ ಟೆರಿಟರಿ ತಗೊಳಕ್ಕೆ, ಅಥವಾ ಯಂಗ್ ಇದು ಬಂದ್ಬಿಟ್ಟು ಫೈಟ್ ಮಾಡುತ್ತೆ. ಸೊ ಅದೇನಾಗುತ್ತೆ, ಗಾಯ ಆದಾಗ ಊರ ಕಡೆ ಬರಲೇಬೇಕು, ಬೌಂಡ್ರಿಗೆ ಬರಲೇಬೇಕು. ಅದು ಬೆಲ್ಲಿ ಹೋಗೋಕ್ಕೆ ಜಾಗ ಇಲ್ಲ. ಸೊ ಕಾರಿಡಾರ್ ಇದ್ದಿದ್ರೆ ಹೋಗ್ಬೋದಾಯ್ತು. ಈಗೇನಾಗ್ತಿದೆ, ಎಲ್ಲ ಈ ಕಡೆ ಬಿಡ್ತದೆ. ಇನ್ನೊಂದು ಏನಾಗುತ್ತೆ, ಇಂಜುರಿ ಆಗುತ್ತೆ. ಫೈಟ್ ಒಳಗೆ ಇಂಜುರಿ ಆದಾಗ ಅದು ನ್ಯಾಚುರಲ್ ಪ್ರೇನ ಹಿಡಿಯೋಕ್ಕಾಗಲ್ಲ. ಜಿಂಕೆ ಇರಲಿ, ಕಡವೆ ಇರಲಿ, ಕೋಣ ಇರಲಿ, ಹಿಡಿಯೋದು ಕಷ್ಟ ಆಗುತ್ತೆ, ಹಂದಿ ನೋಡಿಯೋದು ಕಷ್ಟ ಆಗುತ್ತೆ. ಅವಾಗೇನಾಗುತ್ತೆ, ಬಂದದು ದನ ಹೊಡಿಯೋಕ್ಕೆ ಶುರು ಮಾಡುತ್ತೆ ಊರ ಪಕ್ಕ. ಯಾಕಂದರೆ ಅಷ್ಟು ಎಫರ್ಟ್ ಬೇಡ, ಪ್ರಯತ್ನ ಮಾಡಬೇಕಲ್ಲ ಒಂದು ಪ್ರಾಣಿ ಹಿಡಿಬೇಕು. ಇದು ದನ ಆರಾಮಾಗಿ ಸಿಕ್ಕತ್ತೆ ಅಂದ್ಬಿಟ್ಟು ದನನ ಹೊಡಿಯೋಕ್ಕೆ ಶುರು ಮಾಡುತ್ತೆ. ಏನಾಗುತ್ತೆ, ಕೆಲವು ಟೈಮೊಳಗೆ ರೈತರು ಅಡ್ಡ ಹೋಗ್ಬಿಡ್ತಾರೆ. ನಾವು ನೋಡಿರೋ ಇದರೊಳಗೆ ಅಡ್ಡ ಹೋದಾಗ ಅವರು ಇದಕ್ಕೆ ಹೊಡೆಯುತ್ತೆ. ಎಲ್ಲ ಟೈಗರ್ಗಳು ಮಾನವ ತಿನ್ನೋದಿಲ್ಲ, ಅದು ಬೇಕಾದ್ರೆ ಹೊಡೆದ್ಬಿಟ್ಟು ಹೊಟ್ಟೋಗಿರುತ್ತೆ. ಇದರಿಂದ ಆ್ಯಕ್ಷನ್ ಇದಕ್ಕೆ ಹೊಡೆದು ಹೊಟ್ಟೋಗುತ್ತೆ. ಎಲ್ಲೋ ಒಂದು ಕೆಲವು ಕಡೆ ಅದನ್ನ ಏನು ಸಿಕ್ಕಿಲ್ಲ ಊಟಕ್ಕೆ ಅಂದಾಗ ಮಾನವ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದು ಯಾವಾಗ ಜಾಸ್ತಿ ಅಟ್ಯಾಕ್ ಆಗೋದಂದರೆ, ನಾವು ಈ ಇದಕ್ಕೆ ಹೋದಾಗ, ನೇಚರ್ ಕಾಲ್ಗೆ ಹೋದಾಗ ಕೂತ್ಕೊಂಡಾಗ ನಾವು ಒಂದು ಪ್ರಾಣಿ ಥರ ಕಾಣ್ತೀವಿ, ಹಂದಿನೋ ಜಿಂಕೆ ಥರ. ಸಗರತ್ತೆ ತಿನ್ನುತ್ತೆ, ಸ್ವಲ್ಪ ತಿಂದು ಹೋಗುತ್ತೆ. ಸೊ ಈ ಥರ ಆಗ್ತಾನೇ ಇದೆ. ಬಟ್ ಇದಕ್ಕೆ ಈಗ ಇಷ್ಟು ಮಟ್ಟಕ್ಕೆ ಯಾಕೆ ಆಗಿದೆ ಅಂದರೆ, ನಮಗೆಲ್ಲ ಸರ್ಕಾರಕ್ಕೆ ಗೊತ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತು, ಹುಲಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹುಲಿಗಳು ಆಚೆ ಬರ್ತಾ ಇದೆ, ಊರು ಜನ ಹೇಳ್ತಿದ್ದಾರೆ, ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಎಸ್ಪೆಷಲಿ ನಮ್ಮ ಬಂದೀಪುರ ಇದು ಆಫೀಸರ್ಸ್ಗಳು ಕೆಲಸ ಮಾಡಿಲ್ಲ. ನಾವು ಅದು ದೊಡ್ಡ ಆರೋಪ ಮಾಡ್ತೀವಿ. ಕೆಲಸ ಮಾಡಿಲ್ಲ ಅಂದರೆ ಯಾವ ರೀತಿ? ಅವ್ರಿಗೆ ಏನಂದರೆ ಪ್ರೊಟೆಕ್ಷನ್ ಮಾಡಬೇಕು, ಕೆಲಸ ಓಡಾಡಬೇಕು, ಅವ್ರು ಮಾಡ್ತಿಲ್ಲ. ಏನು ಕ್ರಮ ಕೈಗೊಳ್ಳಬೇಕು ಸರ್? ಅಲ್ಲ, ಇವ್ರನ್ನ ನಾವು ಫಸ್ಟ್ ನಾವು ಹೇಳಿರೋ ಸರ್ಕಾರಕ್ಕೆ, ದಯವಿಟ್ಟು ಇಂಥವ್ರನ್ನೆಲ್ಲ ಕಾಡು ಹತ್ರ ಇಕ್ಬೇಡಿ. ವೈಲ್ಡ್ ಲೈಫ್ ರಿಸರ್ವ್ಸ್ ಕೊಡಬೇಡಿ ಇಂಥವ್ರಿಗೆ. ಯಾಕಂದರೆ ಅವರಿಂದ ಇದು ಬಂದಿರೋದು. ಈಗೇನು ನೋಡಿ, ನಾವು ಬಂದೀಪುರ ಇರೋದು,
ನೀವು ಈ ಕಡೆ ಬಂದರೆ ಸತ್ಯಮಂಗಲ ಆಗತ್ತೆ, ಆ ಕಡೆ ಹೋದರೆ ನಿಮಗೆ ಮುದುಮಲೆ ಬರುತ್ತೆ, ನೀವು ಇಲ್ಲಿ ಬಂದರೆ ವೇನಾಡು ನಾಗರೋಳೆ ಬರುತ್ತೆ, ಸುತ್ತಲೂ ಕಾಡಿದೆ. ಸೊ ಇಲ್ಲಿರೋದು ಕಾಡಂಚಿನ ಜನ ಇರೋದು ಗುಂಡಲಪೇಟೆ, ಮೊಲಿಯೂರು, ಆ ಕಡೆ ನಂಜನಗೂಡು, ಆ ಕಡೆಯಿಂದ ಬೆಲ್ಟ್ ಬರುತ್ತೆ ಅಪ್ ಟು ಸರಗೂರು ತನಕ ಬರುತ್ತೆ, ಎಜ್ಜಿಕೋಟೆ ತನಕ. ಸೊ ನಾವು ಅಲ್ಲಿ ಇರೋ ಪ್ರಾಬ್ಲಮ್ನ ನಾವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಈಗ ಒಬ್ಬರು RFO ಇದ್ರು ಅಲ್ಲಿ, ಮುನಿರಾಜ್ ಅಂದ್ಬಿಟ್ಟು ಎಡಿಯಾಲ ಅವ್ರಿಗಿದ್ರು. ಅವರು ಆನೆ ದಾಟಿಲ್ಲ, ಅವ್ರ ಕಡೆ ಅವ್ರು ಕೆಲಸ ಮಾಡಿದ ಕಡೆಗೆ ಆನೆ ದಾಟಿಲ್ಲ, ಎಲ್ಲೋ ಊರು ಜನ ಬಂದು ಹುಳಿ ತೊಂದರೆ ಕೊಡ್ತಿದ್ದಂದಾಗ ಅವ್ರ ಸ್ಟಾಫ್ ಬಿಟ್ಟು ಮಾನಿಟರ್ ಮಾಡಿದ್ರು. ಕೊನೆಗೆ ಅವರೇ ಫಸ್ಟ್ ಹಿಡಿಯೋದಲ್ಲಿ ಟೈಗರ್, ಒಂದು ದೊಡ್ಡ ಟೈಗರ್ ಇರ್ತಾರೆ, ಇಂಜರ್ಡ್ ಟೈಗರ್ನ ಹಿಡಿತಾರೆ. ಅದೇ ಥರ ನಮ್ಮ ಬೇರೆ ಆಫೀಸರ್ಗಳು ಕೆಲಸ ಮಾಡಿದ್ರು, ಬೇರೆ ರೇಂಜ್ ಆಫೀಸರ್ಗಳು ಬಹುಶಃ ಇಷ್ಟು ಮಟ್ಟಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು 3 ಜನ ಸತ್ತಿದ್ದಾರೆ, ಒಬ್ರಿಗೆ ಗಂಭೀರ ಗಾಯ ಆಗಿ, ಇನ್ನು ಪಾಪ 2 ಕಣ್ಣು ಹೋಗಿ ಇನ್ನೂ ಉದ್ಲಾಡ್ತಿದ್ದಾರೆ. ನಾವು ಹೇಳೋದು, ನೀವು ಆ ಟೈಗರ್ ಒಂದು ಅಟ್ಯಾಕ್ ಆಯ್ತಲ್ಲ, ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕೆಂದ್ರೆ ಪ್ರೋಟೋಕಾಲ್ ಇರೋದು, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಪ್ರೋಟೋಕಾಲ್ ಇರೋದೇನೆಂದರೆ, ಫಸ್ಟ್ ಐಡೆಂಟಿಫೈ ಮಾಡಬೇಕು ಟೈಗರ್ ಯಾವುದು ಅಂದ್ಬಿಟ್ಟು. ಐಡೆಂಟಿಫೈ ಮಾಡಿ ಅವಾಗ ನಿಮಗೇನಾಗುತ್ತೆ, ಅದು ಅಟ್ಯಾಕ್ ಆಗಿದ್ರೆ, ಕಚ್ಚಿದ್ರೆ, ಪರ್ಚಿದ್ರೆ, ಏನು ಇದ್ದಿದ್ರೆ DNA ಸಿಕ್ಕತ್ತೆ ಸ್ಯಾಂಪಲ್. ಆ DNA ಇಟ್ಕೊಂಡ್ಬಿಟ್ಟು ನಿಮ್ಗೆ ಗೊತ್ತಾಗ್ಬಿಡತ್ತೆ ಯಾರಿಗೆ. ಇವಾಗ ಒಬ್ರಿಗೆ ಹೊಡೆದಿತ್ತಲ್ಲ, ಅದು ಯಾವ ಹುಲಿ, ಅವ್ರದ್ದು ಇದು ಬಂದ್ಬಿಟ್ಟು DNA ಬಂದಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಯಾವ ಹುಲಿ ಇದಂದ್ಬಿಟ್ಟು. ಇವ್ರು ಏನು ಮಾಡಿದ್ರು ಎಲ್ಲ ಊರು ಜನ ಗಲಾಟೆ ಮಾಡ್ತಿದ್ದಾರೆ ಅಂದ್ಬಿಟ್ಟು ಇರೋ ಹುಳಿ ಎಲ್ಲ ಶುರು ಮಾಡ್ಬೋದು ಹಿಡಿಯೋಕ್ಕೆ. ಹೌದು, ಈಗ ಒಂದು 15 ಹುಲಿನ ಹಿಡಿದಿದ್ದಾರಲ್ಲ, ಎಲ್ಲ ಸುಮ್ಮನೆ ಹಿಡಿತವ್ರೆ, ನಾಯಿಗಳು ಹಿಡ್ದಂಗೆ. ನಮ್ಮ ಇದು BBMP ಅವ್ರು ನಾಯಿಗಳು ಹಿಡ್ದಂಗೆ ಆ ಹುಳಿಗಳು ಹಿಡಿತಿದ್ದಾರೆ. ಸೊ ಇದೇನಾಯ್ತು ಅಂದರೆ, ನಾವು ಹೇಳ್ತಾ ಇದ್ವಿ ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕು, ಪ್ರೋಟೋಕಾಲ್ ನೋಡಿ ಯಾವುದು ಫಸ್ಟ್ ನೋಡಿಕೊಂಡು. ಇದೇನಾಯಿತು, ಫಸ್ಟ್ October 16 ಅಟ್ಯಾಕ್ ಆಗಿತ್ತು, ಒಬ್ಬರ ಕಣ್ಣಿಗೆ ಇದಾಗಿ ಪಾಪ ಅವ್ರು ಈಗಲೂ ತೊಂದರೆ ಅಡಗಿದ್ದಾರೆ. ಅದು ಎಲ್ಲ ಹಿಡಿದ್ರು. ಆಮೇಲೆ ಎಷ್ಟೋ ಟೈಗರ್ ಹಿಡಿದ ತಕ್ಷಣ ಹಿಡಿದ್ಬಿಟ್ಟಿದ್ದೀವಿ ಅಂದರು. October 26 ಒಂದಾಗತ್ತೆ, October 31 ಆಗತ್ತೆ, November 7 ಆಗತ್ತೆ. ನೀವು ಮಾಹಿತಿ ಕೊಡೋ ಜನಕ್ಕೆ ಹಿಡಿದ್ಬಿಟ್ಟಿದ್ದೀವಿ ಅಂದಾಗ ನೀವು ಹೆಂಗೆ ತಿರ್ಗ ಜನ ಸಾಯ್ತಿದ್ದಾರೆ. ಈಗ ಒಂದು ಟೈಗರ್ಗೆ ಅದು ಅಟ್ಯಾಕ್ ಮಾಡ್ತಿದೆ ಅಂದರೆ ನೀವು ಐಡೆಂಟಿಫೈ ಮಾಡ್ಬೇಕು, ನೀವು ಮಾಡಿಲ್ಲ. ಸೊ 3 ನಮ್ಮ ರೈತರು ಬಲಿ ಆಗ್ತಾರೆ. ಸೊ ಯಾರು ನಿರ್ಲಕ್ಷ್ಯ? ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೀನಿಯರ್ ಆಫೀಸರ್ಸು ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ. ಓಕೆ, ನೀವು ಹಿಡಿತಿದ್ದೀರಾ, ಹುಳಿ ಹಿಡಿತಿದ್ದೀರಾ, ಅದು ಕರೆಕ್ಟಾಗಿ ಪ್ರೋಸೆಸ್ ಮಾಡಬೇಕು. ಅದು ಇದು ಇದೆ, NTCA ಗೈಡ್ಲೈನ್ಸ್, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಗೈಡ್ಲೈನ್ಸ್ ಇದೆ, ನೀವು ಈ ಥರ ಹಿಂಗೆ ಮಾಡಬೇಕು, ಇಂಥದ್ದು ಪ್ರೋಟೋಕಾಲ್ ಫಾಲೋ ಮಾಡು. ಅದು ಮಾಡಿಲ್ಲ ಇವರು. ಆಮೇಲೆ ಏನು ಮಾಡಿದ್ದಾರೆ ಇವರು ಡ್ರೈವ್ ಒಂಥರ ಎಲ್ಲ ಜನ ಒದ್ಲಾಡ್ತಿದ್ದಾರೆ ಅಂದ್ಬಿಟ್ಟು ಇವರು ಒಂದು ಆ್ಯಕ್ಷನ್ ತೊಗೊಳಕ್ಕೆ ಇದು ಟೈಗರಲ್ಲಿ ಹಿಡಿತಾರೆ. ಒಂದು ಕಡೆ ಏನಾಗುತ್ತೆ, ಒಂದು ತಾಯಿ ಇರುತ್ತೆ, 3 ಮರಿ ಇರುತ್ತೆ, 1.5 ವರ್ಷ ಮರಿಗಳಿರುತ್ತೆ. ಅದು ಒಂದು ಮರಿ ಫಸ್ಟ್ ಹಿಡಿತಾರೆ, ಅದು ಊರ ಕಡೆ ಇರೋದ್ರಿಂದ ಮರಿನ ಹಿಡಿತಾರೆ. ಆಮೇಲೆ ಅನ್ಕೋತಾರೆ ತಿರ್ಗಾ ತಾಯಿ 2 ಮರಿ ತಿರ್ಗಾ ಈ ಕಡೆಗೆ ಬಂದ್ಬಿಡುತ್ತೆ, ಎಡಿಯಾಲ ಕಡೆಯಿಂದ. ಇದು ನುಗ್ಗೋಲ್ಗಾಗಿದ್ದು, ನುಗ್ಗು ಪಕ್ಕ ಎಡಿಯಾಲ ಕಡೆ ಬರುತ್ತೆ. ಅಲ್ಲೇನು ಮಾಡ್ತಾರೆ, ಎಡಿಯಾಲೊಳಗೆ ಫಸ್ಟ್ ತಾಯಿನ ಹಿಡಿತಾರೆ, ತಿರ್ಗಾ ಸಕ್ಸಸ್ಸು 2 ಮರಿಗಳನ್ನ ಹಿಡಿತಾರೆ. ಅದನ್ನ ತೊಗೊಂಡೋಗಿ ಈಗ ಕೂರ್ಗಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಒಟ್ಟಿಗೆ ಇಟ್ಟಿದ್ದಾರೆ. ಫಾರ್ಚುನೇಟ್ಲಿ ಗುಡ್. ಈಗ ಇನ್ನೊಂದು ಏನಾಗುತ್ತೆ ಅಂದರೆ, ಇವರು ಗಲಾಟೆ ಮಾಡಿ ಹೋಗಿ ಕಾಡೋಗಿ ಹಿಡಿಯಕ್ಕೆ ಹೋದಾಗ ಒಂದು ತಾಯಿ ಮತ್ತು 2 ಮರಿ ಇರುತ್ತೆ, ಸಣ್ಣ ಮರಿಗಳು. ಆ ಗಾಬರಿಗಳಿಗೆ ತಾಯಿ ಮರಿನ ಬಿಟ್ಟು ಹೋಗುತ್ತೆ. ಅದನ್ನು ತೊಗೊಂಡು ತಿರ್ಗಾ ಈಗ ಝೂಗೆ ಇಟ್ಟಿದ್ದಾರೆ. ನಮ್ಮ ಬನ್ನರ್ಘಟ್ಟಾಗ ಅಂತಾರೆ, ಈಗ ಎಲ್ಲಿದೆ ನಮ್ಗೆ ಗೊತ್ತಿಲ್ಲ, ಬದುಕಿದೆಯೋ ಸತ್ತಿಯೋ ಯಾರು ನಮಗೆ ಮಾಹಿತಿ ಕೊಡ್ತಿಲ್ಲ. ಬರ್ದಿದ್ದೀನಿ, ನಮಗೆ ಸ್ಟೇಟಸ್ ಕೊಡಿ ಏನಾಗಿದೆ ನಮ್ಮ ಟೈಗರ್ಸ್ ಅಂದ್ಬಿಟ್ಟು. ಇವ್ರು ಮಾಡಿದ್ದಕ್ಕೆ ಇದ್ದಿದ್ದ ಟೈಗರ್ನೆಲ್ಲ ಹಿಡಿದು ಡಿಸ್ಪರ್ಸ್ ಮಾಡಿ ಆ ಜೀನ್ ಪೂಲ್ ಹೋಯ್ತಲ್ಲ, ವೆರಿ ಇಂಪಾರ್ಟೆಂಟ್ ನಮ್ಮ ಜೀನ್ ಪೂಲ್, ಅದನ್ನು ಕಳ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ನೋಡೋಕ್ಕೇನಂದರೆ, ಈಗ ನಮ್ಗೆ ಒಂದು ತಿರ್ಗಾ ಒಂದು ಟೈಗರ್ ಹಿಡಿತಾರೆ, ಮಧ್ಯರಾತ್ರಿ ಒಳಗೆ ಹಿಡಿತಾರೆ, ಅದು ಮಣಂಗೂ ಇಲ್ಲ. ಆಫ್ಟರ್ 6 o'clock ನೀವು ಡಸ್ಕ್ ಮಾಡೋಂಗಿಲ್ಲ, ಆದರೂ ರಾತ್ರಿ ಹಿಡಿತಾರೆ 1:30 ನೈಟ್ ಒಳಗೆ. ಅದು ನೋಡಿದ್ರೆ ಹುರುಳು ಹಾಕಿದ್ದಾರೆ ಟೈಗರ್ಗೆ. ಸೊ ಹೆಂಗೆ ಹುರುಳು ಸಿಕ್ತು, ಹೇಗೆ ಹುರುಳು ಹಾಕಿದ್ದಾರೆ ಜನ ಅಂದ್ಬಿಟ್ಟು. ಈಗೀಗ ನನಗೆ 3 ದಿವಸದಿಂದ ಮಾಹಿತಿ ಬರುತ್ತೆ ಕೇರಳದಿಂದ, ನಿಮ್ಮ ಒಂದು ಬಂದಿಪುರ ಟೈಗರು ನಮ್ಮ ಇದರೊಳಗೆ ಬಂದಿದೆ ಕಾಡೊಳಗೆ, ಅದಕ್ಕೆ ಉರುಳು ಇದೆ ಬೆನ್ನಿಗೆ ಅಂದ್ಬಿಟ್ಟು. ನಾವು ಕೂಡಲೇ ನಮ್ಮವ್ರಿಗೆ ಹೇಳಿದ್ರೆ, ಹೌದಾ ನೋಡೋಣ, ಇಮಿಡಿಯೇಟಾಗಿ ಏನಾಗ್ತಿದೆ ಕೌಂಟ್ರ್ ಆಗಿರ್ಬೋದು, ಅವ್ರ ಇಂಟ್ರಾಕ್ಷನ್ ಆಗಿರ್ಬೋದು, ಬಟ್ ಪಬ್ಲಿಕ್ ಡೊಮೇನಿಗೆ ತರಬೇಕಲ್ಲ.
ನಾವೆಲ್ಲ ಸ್ಟೇಕ್ ಹೋಲ್ಡರ್ಸು. ನಮಗೇನು ವಿ ಆರ್ ನಾಟ್ ಅಗೇನ್ಸ್ಟ್ ದ ಗೌರ್ಮೆಂಟ್, ವಿ ಆರ್ ನಾಟ್ ಅಗೇನ್ಸ್ಟ್ ದಿ ಡಿಪಾರ್ಟ್ಮೆಂಟ್. ನಮಗೆ ಬೇಕಾಗಿರೋದು ಕನ್ಸರ್ವೇಷನ್ ಕರೆಕ್ಟಾಗಿ ನಡೆಸಿ ಅಂತ ನಾವು ಹೇಳ್ತಾರೋದು. ಇವರು ಏನು ಶೇರ್ ಮಾಡಲ್ಲ. ಈಗ ತಿರ್ಗಾ ನೋಡಿದ್ರೆ ನೀವು ಒಂದು ಕಡೆ ಕಲ್ಲಲ್ಲಿ ಒಳಗೆ ಗುಂಡಲಪೇಟೆ ಪಕ್ಕ ಟೈಗರ್ ಒಂದು ತಿಂಗಳಿಂದ ಓಡಾಡ್ತಿತ್ತು. ತಾಯಿ ಮತ್ತು ಮರಿ ಹಿಡ್ತಿದ್ದಾರೆ. 3 ಮರಿ ತಾಯಿ ತಂದೀಗ ಕುರುಗಳಿಗೆ ಇಟ್ಟವ್ರೆ. ಈಗ ಮೊನ್ನೆ ತಿರ್ಗಾ ಒಂದು ತಾಯಿ ಮತ್ತು 3 ಮರಿ ಹಿಡಿತಾರೆ ಮೈಸೂರು ಕಡೆಗೆ. ಸರ್ ಬರೀ ತಾಯಿ ಮಕ್ಕಳೇ ಯಾಕೆ ಸಿಗ್ತಾ ಇದೆ? ಅದು ಅಲ್ಲಿಗೆ ಬರ್ತಾ ಇರೋದು. ನಮಗೆ ಮುಂಚೆಲ್ಲ ಏನಾಗೋದಂದ್ರೆ ಈಗ ಇದು ಮೇಟಿಂಗ್ ಸೀಸನ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಮೇಟಿಂಗ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಊರ್ ಕಡೆಗೆ ಹುಡ್ಕೊಂಬರುತ್ತೆ ಮೇಲ್ ಅಂದ್ಬಿಟ್ಟು. ಇದೇನಾಗತ್ತೆ, ತಾಯಿಗಳು ಮರಿನ ಉಳಿಸ್ಕೊಳ್ಳೋಕ್ಕೆ ಎಲ್ಲೋ ಒಂದು ಕಡೆ ಬಚ್ಚಿಸ್ಬೇಕಲ್ಲ. ಸೊ ಬಚ್ಚಿಕೊಳ್ಳೋಕೆ ಒಂದು ಜಾಗ ಬೇಕಂದು ಅದೇನು ಮಾಡಿದ್ರೆ ಕಾಡಂಚಿನ ಕಡೆ ಬಂದ್ಬಿಡುತ್ತೆ. ಇಲ್ಲೇನಾಗಿದೆ, ಈ ಸಿಚುವೇಶನ್ ಒಳಗೆ ಎಲ್ಲ ಮರಿಗಳು ಅಲ್ಲೇ ಸಿಕ್ಕಾಕೊಂಡು ತೊಂದರೆ ಆಗಿದೆ. ಇಲ್ಲಿ ಇನ್ನೊಂದು ವಿಷಯ ಏನು ಬರುತ್ತೆ ಅಂದರೆ, ನಮ್ಮ ನುಗ್ಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅದು ಬಂದಿಪುರ ಪಕ್ಕ ಬರುತ್ತೆ. ಅಲ್ಲೇನು ಮಾಡ್ತಾರೆ ಅಂದರೆ, ಇವ್ರು ಮಾಡಿದ್ದು ತಪ್ಪಿಗೆ ನಮ್ಮ ರೈತರು ಒದ್ಲಾಡ್ತಿದ್ದಾರೆ. ಇದನ್ನ ನಾನು ಹೇಳಬೇಕು. ಇವ್ರೇನು ಮಾಡ್ತಾರೆ, ಆ ನುಗ್ಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗೆ ಇವರು ಗ್ರಾಸ್ ಲ್ಯಾಂಡ್ ಡೆವಲಪ್ ಮಾಡೋಕ್ಕೆ ಇವರು JCBಗಳು ಇಟಾಚಿಗಳು ತೊಗೊಂಡೋಗ್ಬಿಟ್ಟು ನಮ್ಮಿರೋ ಗಿಡಗಳು, ಬುಷ್ಗಳು, ನಮ್ಮ ಎಂಡೆಮಿಕ್ ಸ್ಪೀಶೀಸು, ನೀವು ಲಂಟಾನೆ ಎತ್ತೀರಾ, ನೀವು ಸೆನ್ನ ಸ್ಪೆಕ್ಟೇಬಲ್ಸ್ ಎತ್ತೀರಾ ಬೇರೆ, ನಮ್ಮ ಎಂಡೆಮಿಕ್ ಸ್ಪೀಶೀಸು ನಂದಿ ಆ ಥರ ಮರಗಳೆಲ್ಲ ಕಡ್ದಾಕ್ಬಿಡ್ತಾರೆ, ಬುಷ್ಗಳೆಲ್ಲ ಎತ್ಬಿಡ್ತಾರೆ. ಈ ಬುಷ್ಗಳೆಲ್ಲ ಎತ್ತಿದ ತಕ್ಷಣ ಎಲ್ಲಿ ಇಟ್ಕೊಳುತ್ತೆ ಮರಿನ ತಾಯಿ? ಎಲ್ಲೋ ಒಂದು ಕಡೆ ಬಚ್ಚಿಕೋಬೇಕಲ್ಲ. ಇದು ಓಪನ್ ಫುಟ್ಬಾಲ್ ಫೀಲ್ಡ್ ಥರ ಆಗ್ಬಿಟ್ಟಿದೆ ಅಲ್ಲಿ. ಸೊ ಏನಾಗ್ತಿದೆ, ಈ ಕಡೆ ಬಚ್ಚಿಕೊಳ್ಳೋಕೆ ಜಾಗ ಇಲ್ಲ, ಊರ್ ಕಡೆ ಬರ್ತಿದೆ. ಊರ್ ಕಡೆ ಬಂದಿದ ತಕ್ಷಣ ಈ ಥರ ಬೇರೆ ಸಿಚುವೇಶನ್ ಆಗಿದೆ. ಸೊ ಅದು ನಾವು ಹೇಳೋದಂದ್ರೆ, ನಮಗೆ ಸರ್ಕಾರ ಇವ್ರಿಗೆ ದುಡ್ಡು ಕೊಡ್ತಾರೆ, ಗ್ರಾಸ್ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡು, ಗ್ರಾಸ್ ಬೇಕು, ಹರ್ಬಿವೋರ್ ಅಲ್ಲೇ ಇರಲಿ, ಊರ್ ಕಡೆ ಬೆಳೆದ್ರೆ ಬೇಡ ಅಂದ್ಬಿಟ್ಟು. ಬಟ್ ಇವ್ರೇನು ಮಾಡಿದ್ರು, ಆ ದುಡ್ಡು ತಗೊಂಡು 1 ಹೆಕ್ಟೇರ್ಗೆ ಇವರು 10,000 ರೂಪಾಯಿ ಕೊಡ್ತಾರೆ. ಇವ್ರಿಗೆ 1 ಕೋಟಿ ಕೊಟ್ಟಾಗ ಇವ್ರೇನು ಮಾಡ್ತಾರೆ, ಇವರು JCB ಇಟಾಚಿಗಳೆಲ್ಲ ತಂದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡಿದ್ರೆ ಅಷ್ಟು ಉಳಿಯುತ್ತಲ್ಲ ದುಡ್ಡು ಇವರಿಗೆ ಪಾಕೆಟ್ಗೆ. ಅದೇ ದುಡ್ಡು ಇವರು ತಗೊಂಡು ಅಲ್ಲಿರೋ ಕಾಡಂಚಿನ ಜನಕ್ಕೆ ಕೆಲಸ ಕೊಟ್ಟು ಈ ಡಿವೈಡಿಂಗ್ ಮಾಡಿದರೆ, ಜನನೂ ಫಾರೆಸ್ಟ್ ಜೊತೆ ಸಾಥ್ ಕೊಟ್ಟಿರೋರು, ನೀವು ಅದೂ ಮಾಡಿಲ್ಲ, ಈ ಕಡೆ ಕಾಡನ್ನು ನಾಶ ಮಾಡಿಬಿಟ್ಟು ಉಳಿ ಮರಿಗಳು ಬಚ್ಚಿಕೊಳ್ಳೋಕೆ ಜಾಗ ಇಲ್ದವ್ರೆ ಊರ ಕಡೆ ಬಂದಿದೆ. ಸೊ ಅದರಿಂದನೇ ಒಂದು ರೀಸನ್, ಒನ್ ಆಫ್ ದ ರೀಸನ್ಸ್ ವೈ ಜಾಸ್ತಿ ಆಗಿದೆ ಅಂದ್ಬಿಟ್ಟು ನನ್ನ ಒಪಿನಿಯನ್. ಯಾಕಂದ್ರೆ ನಾವು ಫೀಲ್ಡ್ ಒಳಗೆ ನೋಡ್ತಾ ಇರ್ತೀವಿ, ಇಷ್ಟು ಮಟ್ಟಕ್ಕೆ ಬಂದಿಪುರೊಳಗೆ ಯಾಕೆ ಆಗ್ತಿದೆ, ಯಾಕೆ ನಾಗರೊಳಗೆ ಆಗ್ತಿಲ್ಲ? ಅಲ್ಲೂ ಅಷ್ಟೇ ಟೈಗರ್ ಇದೆ. ಅಲ್ಲಿ ಚಿಕ್ಕ ಜಾಗ 684 ಸ್ಕ್ವೇರ್ ಕಿಲೋಮೀಟರ್ಸು, ಅಲ್ಲೂ 140 ಟೈಗರ್ ಇದೆ. ನೀವು ಬಂದಿಪುರ ಇವಾಗ 290 ಇದೆಯಂತಲ್ಲ ಸರ್? ಇಲ್ಲ, 153 ಇನ್ ಬಂದಿಪುರನ್ ಕೊಡ್ತಾ ಇರೋದು. ಅದು 22 ಫಿಗರು. ಅದಾಗಿದ್ಮೇಲೆ ಎಷ್ಟು ಹ್ಯಾಡ್ ಆಗಿದೆ, ಎಷ್ಟು ಸತ್ತೋಗಿದೆ ಗೊತ್ತಿಲ್ಲ. ಯಾಕಂದ್ರೆ ಪೋಚಿಂಗ್ ನಡೀತಿದೆ, ಟೈಗರ್ಗಳು ಹೋಗ್ತಾ ಇದೆ, ಅದು ನಡೀತಿದೆ. ಒಂದು ಬವಾರಿಯಾ ಗ್ಯಾಂಗ್ ಅಂತಿದೆ, ಅವ್ರು ಭಾಳ ಆ್ಯಕ್ಟಿವ್ ಆಗಿದ್ದಾರೆ. ನಮಗೆ ಮಾಹಿತಿ ಬಂದಿದ್ದ ಕೂಡಲೇ ನಾನು ಮಿನಿಸ್ಟರ್ ಅವ್ರಿಗೆ ಹೇಳಿದ್ದೆ, ಬರೆದಿದೆ, ಈ ಥರ ಬಂದಿದೆ ನಂಗೆ ಮಾಹಿತಿ. ತಮಿಳ್ನಾಡು ಅವರು ಪ್ಯಾಟ್ರೋಲಿಂಗ್ ಶುರು ಮಾಡಿದ್ದಾರೆ. ನಮ್ಮ BRT ಒಳಗೆ 3 ಟೈಗರ್ ಹೋಗಿದೆ ಮಾಹಿತಿ ಬರ್ತಿದೆ, ನಮಗೆ ಗೊತ್ತಿಲ್ಲ. ಬಟ್ ಬರ್ತಾ ಇರೋ ಸೋರ್ಸಿಂದ ನಮ್ಮ ನೆಟ್ವರ್ಕ್ ಚೆನ್ನಾಗಿದೆ. ಸೊ ನಮಗೇನು ಬಂದರೂ ನಾವೇನು ಮಾಡ್ತೀವಿ, ಕೂಡಲೇ ನಾವು ಅಲರ್ಟ್ ಮಾಡ್ತೀವಿ. ಮುಂಚೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮಾಡ್ತಿದ್ದೆ, ಅವ್ರು ರೆಸ್ಪಾನ್ಸೇ ಮಾಡ್ದಿರೋ ನಾನು ಮಿನಿಸ್ಟ್ರಿಗೆ ಡೈರೆಕ್ಟಾಗಿ ಕಳಿಸ್ತೀನಿ, ಆಮೇಲೆ ಅವ್ರ ಸೆಕ್ರೆಟ್ರಿಯೇಟ್ ಟೀಮ್ ಕಳಿಸ್ತೀನಿ, ಸ್ವಲ್ಪ ಆದರೂ ಆ್ಯಕ್ಟಿವೇಟ್ ಮಾಡಿ ಅಂದ್ಬಿಟ್ಟು. ಸೊ ಇದೇನಾಗ್ತಿದೆ ಅಂದರೆ, ಇವ್ರ ನಿರ್ಲಕ್ಷ್ಯ, ಯಾರು ನಮ್ಮ ಫಾರೆಸ್ಟ್ ಸ್ಟಾಫ್ ನಿರ್ಲಕ್ಷ್ಯದೊಳಗೆ ಈಗ ನಮ್ಮ ರೈತರು ಪರದಾಡ್ತಿದ್ದಾರೆ. ಈಗ ನಮ್ಮ ರೈತರು ತೋಟಕ್ಕೂ ಹೋಗಿ ಎದುರ್ತಾರೆ. ಹೌದು. ಆಮೇಲೆ ಇವ್ರಿಗೂ ಇನ್ನೊಂದು ಹೇಳಬೇಕು ವಿಷಯ ಅಂದರೆ, ಈಗ ಇವರು ಉಳಿ ಆಚೆ ಇದೆ ಅಂದಾಗ ಇವರು ಊರು ಜನಕ್ಕೆ ಹೋಗಿ ಮೈಕೊಳಗೆ ಹೇಳಬೇಕು, ಈ ಥರ ಹುಷಾರಾಗಿರಿ, 6 ಗಂಟೆ ಮೇಲೆ ಆಚೆ ಬರಬೇಡಿ, ಇಲ್ಲ ಒಟ್ಟೊಟ್ಟಿಗೆ ಬನ್ನಿ, ಈ ಥರ ಅಂದ್ಬಿಟ್ಟು ಇವ್ರು ಮಾಡಬೇಕಂತ. ಅದೂ ಮಾಡಿಲ್ಲ ನಮ್ಮವರು. ಯಾಕಂದರೆ ಇವ್ರಿಗೆ ಏನು ಮಾಡ್ತಿದ್ದಾರೆ ಅಂದರೆ, ಇವರು ದುಡ್ಡು ನೋಡಿ ದುಡ್ಡು ಎಷ್ಟು ಹೊಡ್ಕೋಬೇಕು ನೋಡ್ತಿದ್ದಾರೆ. ನಾನು ಬರೆದಿದ್ದೀನಿ, ಸರ್ಕಾರಕ್ಕೆ ಕೊಟ್ಟಿದ್ದೀನಿ, ಯಾರ್ಯಾರು ಏನು ಅಂದ್ಬಿಟ್ಟು. ಬಟ್ ಸರ್ಕಾರ ಏನು ಆ್ಯಕ್ಷನ್ ತೊಗೊಂಡಿಲ್ಲ ಇಷ್ಟು ತನಕ. ಇದು ನಾನು ಎಲ್ಲ ಅಕ್ಟೋಬರ್ಗೆ ಆ್ಯಕ್ಷನ್ ಶುರು ಆಗಿದ್ದು, ನಾ ಬರೆದಿರೋದು ಜುಲೈ ಒಳಗೆ. ನೋಡಿ ಸರ್, ಜುಲೈ ಒಳಗೆ ಬರೆದು ಈ ಥರ ಆಗ್ತಾ ಇದೆ, ಜನ ಊರಿಂದ ಟೈಗರ್ಗಳು ನೋಡ್ತಿದ್ದಾರೆ, ಜನ ಪರದಾಡ್ತಿದ್ದಾರೆ, ಮೈಸೂರು ಕಡೆನೂ ಉಳಿಗಳು ಬರ್ತಿದೆ, ಸ್ವಲ್ಪ ಇದು ಹೇಳಿ ಅಂದರೆ ಯಾರೇನು ಮಾಡಿದ್ರು, PCCFಗೆ ವೈಲ್ಡ್ ಲೈಫ್ ಅವ್ರಿಗೆ ಹೊಡೆದ್ರೆ ಅವರು
ಅವ್ರಿಗೆ ಇದರೊಳಗೆ ಇದೇ ಇಲ್ಲ, ವೈಲ್ಡ್ ಲೈಫ್ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ, ಎಕ್ಸ್ಪೀರಿಯೆನ್ಸು ಇಲ್ಲ. ಸೊ ಏನಾಗ್ತಿದೆ ಅಂದರೆ ಇವತ್ತು ಈ ರೈತರಿಗೆ ಇಷ್ಟು ತೊಂದರೆ ಆಗಿದೆ ಅಂದರೆ ಇದು ಕಾರಣ ನಾನು ಬ್ಲೇಮ್ ಮಾಡೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಿಮಗೆ ಗೊತ್ತಿತ್ತು ಟೈಗರ್ ನಂಬರ್ ಜಾಸ್ತಿ ಆಗಿದೆ, ನಿಮಗೆ ಗೊತ್ತಿತ್ತು ಟೈಗರ್ಗಳು ಆಚೆ ಇದೆ, ನೀವೇನು ಮಾಡಿದ್ರಿ? ಇವಾಗ ಒಂದು ಎಡಿಯಾಲ ಒಳಗೆ ಒಬ್ಬರು RFO ಕೆಲಸ ಕರೆಕ್ಟ್ ಮಾಡಿದ್ದೀಗೆ ಆನೆನೂ ದಾಟಿಲ್ಲ. ಬೇರೆ ಕಡೆ ಎಲ್ಲ ಆನೆ ದಾಟ್ತಿದ್ದೆ, ಬೇರೆ ಕಡೆ ಹುಳಿ ಗಲಾಟೆ ಇದ್ದಾಗ ಇವ್ರ ಕಡೆಗೆ ಇರಲಿಲ್ಲ. ಇವ್ರು ಆಗಿದ ತಕ್ಷಣ ಇವ್ರೇನು ಮಾಡಿದ್ರು, ಆ್ಯಕ್ಷನ್ ತೊಗೊಂಡ್ರು, ಹಿಡಿದ್ರು ಟೈಗರ್ನ. ಅದೇ ಥರ ಬೇರೆಯವರಿಲ್ಲ. ಆಮೇಲೆ ಅಲ್ಲಿ ಏನಂದರೆ ಬೇರೆ ಬೇರೆ ಥರ ಗೊಂದಲಗಳು ಶುರುವಾಗಿದೆ. ಇವ್ರ ಗ್ಯಾಂಗ್ ವಾರ್ಗಳು. ಅಲ್ಲೊಬ್ಬರು ಕನ್ಸರ್ವೇಟರ್ ಫಾರೆಸ್ಟ್ ಬಂದಿದ್ದಾರೆ, ಪ್ರಭಾಕರ್ ಅಂದ್ಬಿಟ್ಟು, ಭಾಳ ಒಳ್ಳೆ ಜನ ಅಂದ್ಬಿಟ್ಟು ನಾವೆಲ್ಲ ಖುಷಿಯಾಗಿದ್ವಿ. ಅವ್ರು ನೋಡಿದ್ರೆ ಇದಿವ್ರಿಗೆಲ್ಲ ಮೋಸ ಆಗ್ಬಿಟ್ಟಿದ್ದಾರೆ. ನಾವು ಎಲ್ಲ ಆಫೀಸರ್ಸ್ ಇಂಟ್ರ್ಯಾಕ್ಟ್ ಮಾಡ್ತೀವಿ, ಬಟ್ ಅವ್ರು ಯಾಕೋ ಒಂಥರ ಆಗ್ಬಿಟ್ಟು ಅವ್ರು ಬರೀ ಕ್ರಿಕೆಟ್ ಆಡಿಕೊಂಡು ಶೋಕಿ ಮಾಡಿಕೊಂಡು ಈ ಫಾರೆಸ್ಟ್ ಸ್ಟಾಫ್ನೆಲ್ಲ ಬಿಟ್ಟಿದ್ದಾರೆ. ಇವ್ರುಗಳು ಎಂಜಾಯ್ ಮಾಡ್ಕೊಂಡು ಕೂತಾರೆ, ಯಾರು ಕೆಲಸ ಮಾಡ್ತಿಲ್ಲ. ನಾ ಹೇಳೋದು ನೋಡಿ, ಇವತ್ತು ನಾನು ಗಂಭೀರವಾಗಿ ಹೇಳ್ಬೋದು ಅಂದರೆ ನಮ್ಮ ಫಾರೆಸ್ಟ್ ಉಳಿತಿರೋದು ನಮ್ಮ ರೈತರಿಂದ. 90% ನಮ್ಮ ಕಾಡು ಉಳಿದಿರೋದು ರೈತರಿಂದ. ಮುಂಚೆ ಹೌದು ಪ್ರೊಟೆಕ್ಷನ್ ವಾಸ್ ಅ ಪ್ರಾಬ್ಲಮ್. ಯಾಕಂದ್ರೆ ನಾನು 34 ವರ್ಷ ನಾನು ಫೀಲ್ಡ್ ಅಂತ ಹೇಳೋದು ಪ್ರೊಟೆಕ್ಷನ್ ಪ್ರಾಬ್ಲಮ್ ಇತ್ತು. ಅವಾಗ ಪೋಚಿಂಗ್ ನಡೆಯೋದು, ಇದು ನಡೆಯೋದು. ಈಗ ಪ್ರೊಟೆಕ್ಷನ್ನು ಬೇಕಾಗಿಲ್ಲ, ಯಾಕಂದ್ರೆ ರೈತರೇ ನೋಡ್ಕೊತಿದ್ದಾರೆ. ರೈತರಿಗೆ ಇವಾಗ ಗಂಭೀರವಾಗಿ ಏನೋ ಆಗಿರ್ಬೋದು, ಸಿಚುವೇಶನ್ ಬಂತು, ಅವಾಗ ನೋವಾಗತ್ತೆ, ಕೂಗಾಡ್ತಾರೆ, ಬಟ್ ಅವರೇ ಜೊತೆಗೆ ಇರ್ತಾರೆ. ಸೊ ಈಗೇನಂದರೆ ಇವ್ರಿಗೆ ಹೇಗಂದರೆ ಇವರು ರಿಯಾಕ್ಟಿವೇ ಇಲ್ಲ. ಈ ಥರ ಇದೆ ಸಿಚುವೇಶನ್ನು, ಹಿಂಗೆ ನಾವು ಏನು ಮಾಡ್ಬೇಕು ನೆಕ್ಸ್ಟು. ಆಮೇಲೆ ನಮ್ಮ ಸರ್ಕಾರಕ್ಕೆ ಬಂದರೆ ನಾನು ಅಟ್ಲೀಸ್ಟ್ 2019ಇಂದ ನಾನು ಸರ್ಕಾರಕ್ಕೆ ಬರಿತಾ ಇದ್ದೀನಿ, ವರ್ಚುಲಿ ಬೆಗ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಸ್ಪೆಷಲಿಸ್ಟ್ ವೈಲ್ಡ್ ಲೈಫ್ ವೆಟರ್ನರೀಸ್ ತಗೊಳ್ಳಿ ಡಿಪಾರ್ಟ್ಮೆಂಟಿಗೆ. ವೆಟರ್ನರಿ ಡಾಕ್ಟರ್ಗಳೇ ಇಲ್ಲವೇ ಇಲ್ಲ. ಇಬ್ಬರು ಇದ್ದಾರೆ, ಅವ್ರನ್ನೇ ಎಲ್ಲ ಕಡೆ ಕಳ್ಸೋಕ್ಕಾಗತ್ತಾ? 31 ಡಿಸ್ಟ್ರಿಕ್ಟು, ಎಷ್ಟೋ ಝೂಗಳಿದೆ. ನೀವು ವೈಲ್ಡ್ ಲೈಫ್ ಸ್ಪೆಷಲಿಸ್ಟ್ ಅಂತ ಇಲ್ಲ. ಸುಮ್ಮನೆ ಯಾರೋ ಅವರು ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟನರಿ ಡೆಪ್ಯುಟೇಷನಿಂದ ಕರ್ಕೊಂಬರ್ತಾರೆ, ಅವ್ರು ಬರ್ತಾರೆ, ಅವ್ರಿಗೆ ಏನು ಮಾಡೋಕ್ಕಾಗತ್ತೋ ಅಂದ್ಬಿಟ್ಟು. ಈಗ ನೋಡಿ ನಮ್ಮ ಮೊನ್ನೆ ಆಯಿತು, ನಮ್ಮ ಆನೆದೊಂದು ಬೇರೆ. ಈಗ ನಾವು ಬನ್ನರ್ಘಟ್ಟಕ್ಕೆ ಬರೋಣ. ಬನ್ನರ್ಘಟ್ಟಗೆ ಏನಾಗುತ್ತೆ, ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದೆ. ಬನ್ನರ್ಘಟ್ಟದಿಂದ ನೆಹರು ಝೂಲಾಜಿಕಲ್ ಪಾರ್ಕಿಗೆ, ಹೈದ್ರಾಬಾದ್ಗೆ ನಮ್ಮ ಒಂದು ಕಾಡೆಮ್ಮೆ ಗಾರ್ ಅಂತೀವಿ ವಯಸ್ಸನ್ನ, ಅದನ್ನು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಬೇಕಾಯ್ತು. ಇವರು ಟ್ರ್ಯಾಂಕ್ಲೈಸ್ ಮಾಡ್ತಾರೆ. ಟ್ರ್ಯಾಂಕ್ಲೈಸ್ ಮಾಡಿದಾಗ ಸತ್ತೋಗುತ್ತೆ. ಆ ಡಾಕ್ಟ್ರು ಎಷ್ಟು ಮಟ್ಟಕ್ಕೆ ಅಂದರೆ ವೆಟನರಿಯನ್ನು ಪಾಪ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಸತ್ತಿದ ಮೇಲೆ ನೋಡ್ತಾರೆ ಹೊಟ್ಟೆ ಒಳಗೆ 3 ಟರ್ಮ್ ಕಂಪ್ಲೀಟ್ ಆಗಿರೋದು ಮರಿ ಇದೆ. ಬೇಜಾರಿದು. ಸೊ ನಾವು ಹೇಳೋದು ಇಷ್ಟಿಗೆ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ನಾವು ಸರ್ಕಾರಕ್ಕೆ ತಿರ್ಗ ಹೇಳ್ತಿದ್ವಿ, ದಯವಿಟ್ಟು ನೀವು ತಗೊಳ್ಳಿ, ಜನ ಬೇಕು ನಮಗೆ, ಸ್ಪೆಷಲಿಸ್ಟ್ಗಳು ಬೇಕು. ಈಗ ಮಧ್ಯಪ್ರದೇಶ ಒಳಗೆ ಅವ್ರ ಕ್ಯಾಡರೇ ಇದೆ. ಈಗ ನಮಗೆ ಮಾಹಿತಿ ಬಂದಿದೆ ಅಂದರೆ ಲಾಸ್ಟ್ ವೀಕ್ ಒಳಗೆ ಇಲ್ಲ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟು ಆಗೋದಿಲ್ಲ ಅಂತಿದ್ದಾರೆ ಇವ್ರನ್ನ ತೊಗೊಳಕ್ಕೆ ಅಂದ್ಬಿಟ್ಟು. ಸೊ ಅವ್ರೇನು ದುಡ್ಡು ಕೊಡಬೇಕಲ್ಲ, ಹೆಂಗೋ ನೀವು ಅನಿಮಲ್ ಹಸ್ಬೆಂಡ್ರಿಗೆ ದುಡ್ಡು ಕೊಡಲೇಬೇಕಲ್ಲ ವೆಟನರಿಯನ್ಸ್ಗೆ. ಅವರೇ ಸ್ಪೆಷಲಿಸ್ಟಿಗೆ ಬಂದಾಗ ನೀವು ಅದೇ ದುಡ್ಡು ಕೊಡಿ, ನಿಮಗೆ ಯಾಕೆ ಇದು ಇದೆ ಪ್ರಾಬ್ಲಮ್. ಅದು ಮಾಡ್ತಿಲ್ಲ ಇವರು. ಈಗ ನಿನ್ನೆ ಏನೋ ಸರ್ಕಾರ ತಿರ್ಗಾ ಏನೋ ಎಲ್ಲ ಮಾಡಬೇಕಂತಾರೆ, ಬಟ್ ಇಷ್ಟೇ ಮಾತಾಡ್ತಾರೆ, ಏನೂ ಆಗ್ತಾಯಿಲ್ಲ. ಸೊ ನಮಗೆ ಅದೊಂದು ಕೊರತೆ ಇದೆ. ಈಗ ಇಷ್ಟು ಮಟ್ಟಿಗೆ ನಡೀತಿದೆಯಲ್ಲ ಗಲಾಟೆಗಳು, ಈಗ ಯಾರು ನೋಡ್ಕೋತಾರೆ? ನೀವು ಇನ್ನೊಂದು ನೋಡಿ, ಒಂದು ವೆಟನರಿಯನ್ ಬಂದ್ಬಿಟ್ಟು ಒಂದು ಬಾಲನ್ನು ಹಾಣೆ ಅಂದ್ಬಿಟ್ಟು ನಮ್ಮ ಇದರೊಳಗೆ ಸಕ್ಕರೆ ಬೇಲೆ ಒಳಗೆ ಅದನ್ನು ಒಂದು ಕಾಲು ನೋವು ಅಂದ್ಬಿಟ್ಟು ಏನು ಇಂಜೆಕ್ಷನ್ ಕೊಟ್ಟು ಕಿವಿ ಇನ್ಫೆಕ್ಷನ್ ಆಗುತ್ತೆ. ಕಾಲಿಗೂ ಕಿವಿಗೆ ಏನು ಇದೆ. ಆಮೇಲೆ ಗ್ಯಾಂಗ್ರಿನ್ ಇದಾಗಿ ಕ್ಲಿನಿಕಲ್ ಇದೆಲ್ಲ ಮಾಡಿಸಿ ನೋಡಿದ್ರೆ ಈ ಕಿವಿನೇ ಸರ್ಜರಿ ಮಾಡಿದಾಯ್ತು. ಸರ್, ಫಸ್ಟ್ ಆಫ್ ಆಲ್ ಹುಷಾರಿಲ್ಲದೆ ಇರೋಂಥ ಒಂದು ಆನೆ ಮೇಲೆ ಅಂಬಾರಿ ಕೂರಿಸಿದ್ದೆ ಮಹಾಪರಾಧ ಸರ್. ಅದು ಗೊತ್ತಿದೆ ಅವ್ರಿಗೆ, ಮಾವತ್ತು ಹೇಳಿದಾನಂತೆ ಅದು ಕಾಲು ನೋವಿದೆ ದಯವಿಟ್ಟು ಬೇಡ ಅಂದ್ಬಿಟ್ಟು. ಆದರೂ ಇಲ್ಲ, ಇದು ಕಳಿಸ್ಲೇಬೇಕು ಅಂತ ಮಾಡಿದ್ದಾರೆ. ನೀವು ಅಲ್ಲೇ ಸಕ್ಕರೆ ಬೇಲೆಗೆ ಬನ್ನಿ. 2 years ಬ್ಯಾಕ್ ಆಗಿದ್ದ ವಿಷಯನ ಹೇಳ್ಬೇಕಂದ್ರೆ, ಒಂದು ಆನೆಗೆ ಅಂಬಾರಿ ಕರ್ಕೊಂಡು ಹೋಗ್ತಾರೆ, ರಿಹರ್ಸಲ್ ಒಳಗೆ ಅದು ಮರೆ ಹಾಕ್ಬಿಡುತ್ತೆ. ಅವಾಗ ಈ ನಾನು DCF ಒಬ್ಬರು ಇದ್ದಾರೆ, ಎಂಥದ್ದು ಪಟಗರ್, ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಅವ್ರಿಗೆ ನಮಗೇನು ಗೊತ್ತೇ ಇರಲಿಲ್ಲ ಆನೆ ಮರಿ ಇದೆ ಅಂದ್ಬಿಟ್ಟು. ಅದು ನಿಮ್ಮ ವೆಟನರಿಯನ್ ಏನು ಮಾಡ್ತಿದ್ದ? ಇಲ್ಲ, ಅವರು ಹೇಳಿದ್ರು ಹೊಟ್ಟೆಯಲ್ಲಿ ಮರಿ ಇಲ್ಲ ಅಂದ್ಬಿಟ್ಟು. ಸೊ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದು
ನಿಮಗೆ ಒಂದು ಆಣೆ ಮರಿ ಹೊಟ್ಟೆ ಒಳಗೆ ಮರಿ ಇಲ್ಲದು ಗೊತ್ತಿಲ್ಲ ಅಂದರೆ ನೀವು ಎಷ್ಟು ಮಟ್ಟಕ್ಕೆ ನಿಮ್ಮ ನಿರ್ಲಕ್ಷ್ಯ ತಗೊಳ್ಳಿ. ಹೌದು. ಸೊ ಇವ್ರಿಗೆ ಬೇಕಾರದೇನೋ ನನಗೆ ಸಂಬಳ ಬರ್ತಿದೆ, ನಾನು ಆರಾಮಾಗಿದ್ದೀನಿ, ಯಾರಾದರೆ ಹಿಂಗಾರ ಹೋಗಲಿ. ಸರ್ಕಾರದ ಕೆಲವು ಡಿಪಾರ್ಟ್ಮೆಂಟ್ಗಳು ಎಷ್ಟು ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಸುಮ್ಮನೆ ಆ ಡಿಪಾರ್ಟ್ಮೆಂಟ್ಗಳನ್ನ ಮುಚ್ಚಿ ಔಟ್ಸೋರ್ಸ್ ಮಾಡಿಬಿಡೋದು ಒಳ್ಳೆಯದು ಪ್ರೈವೇಟ್ ಅವ್ರಿಗೆ ಅಂತ ಅನಿಸುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ನಾವು ನೋಡಿದ್ದೀವಲ್ಲ ಸರ್, ಚಿರತೆಗಳು ತುಂಬ 1500 ಅಷ್ಟೆಲ್ಲ ಚಿರತೆಗಳನ್ನ ವನತಾರಾಗಿ ಕೊಟ್ಬಿಡೋಣ ನಾವು ಅಂತ ಹೇಳ್ಬಿಟ್ಟು ಒಂದು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೋನ್ ತರಿಸ್ತಾ ಇದ್ದಾರಂತೆ ಫಡ್ನವೀಸ್ ಅವರು. ಇದು ಆ ಥರ ಕತೆ. ಇದು ನಮ್ಮದು ಇವಾಗ ಚಿರತೆ ಹುಲಿನೆಲ್ಲ ಜಾಸ್ತಿ ಆಗಿದೆ ಅಂಥೇಳಿ ಎಲ್ಲ ಕೊಡ್ತಾರೆ. ಇವ್ರು ಅದನ್ನೇ ಮಾಡೋದು. ಕೊನೆಗೆ ಇವ್ರದ್ದೆಲ್ಲ ಐಡಿಯಾ ಏನಂದರೆ ಎಲ್ಲ ಕೊಟ್ಬಿಡೋದು. ಸರ್ ಕಾಡನ್ನೇ ನೋಡಿ ಸರ್, ನೀವು 20-25 ವರ್ಷದ ಹಿಂದೆ ಇದ್ದಿದ್ದ ಕಾಡಿಗೂ ಇವತ್ತಿಗೂ ಅದಿನ್ನ ವಿನಾಶ ಆಗ್ತಿದೆಯಾ ಹೊರತು ಏನು ಅಲ್ಲಿಂದ ಒಂದು ಅಂದರೆ ಅದಿನ್ನೂ ಏನು ಹೊಸ ಮರಗಳು ಹೊಸ ಇದು ಏನೂ ಇಲ್ಲ ಸರ್ ಅಲ್ಲಿ. ಹೌದು, ಬರೀ ವೀಡ್. ಇಡೀ ಕಾಡು ತುಂಬ ಲಾಂಟಾನೇ ಬಾಹುಬಲಿ ಥರ ನಿಂತುಬಿಟ್ಟಿದೆ ಸರ್. ಅಲ್ಲ, ನಾವು ಹೇಳಬೇಕಂದ್ರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳೋದು, ಸೀನಿಯರ್ ಆಫೀಸರ್ಸ್ ಅವಾಗಿದ್ದವ್ರು ಇವಾಗಲೂ ಹೇಳೋದು, ಮ್ಯಾನೇಜ್ಮೆಂಟ್ ಪ್ಲಾನ್ ಇದೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿದು ಮ್ಯಾನೇಜ್ಮೆಂಟ್ ಪ್ಲಾನ್ ಇದೆ, ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್ ಇದೆ, ವೈಲ್ಡ್ ಲೈಫ್ ಇದ್ದು ಬರುತ್ತೆ. ಸೊ ಎಲ್ಲ ಇದ್ದಾಗ ನೀವು ಫಾಲೋ ಮಾಡಿದರೆ ನೀವು ಹೆಂಗೆ ಈ ಥರ ಸ್ಪೀಷೀಸ್ನ ಬಿಟ್ರಿ, ಲಂಟಾನೆ ಹೆಂಗೆ ಈ ಥರ ಬೆಳೆಯೋಕ್ಕೆ ಬಿಟ್ರಿ, ಇವತ್ತು ಕಿತ್ತಾಕ್ತಿದ್ದಾರೆ, ಅದರೊಳಗೂ ದುಡ್ಡು ಮಾಡ್ತಾರೆ. ಆಮೇಲೆ ಇನ್ನೊಂದು ಸ್ಪೀಷೀಸ್ ಇದೆ, ಸೆನ್ನ ಸ್ಪೆಕ್ಟೇಬಲಸ್ ಅಂದ್ಬಿಟ್ಟು ಮರ. ಅದು ಏನಕ್ಕೂ ಉಪಯೋಗ ಇಲ್ಲ, ಪಕ್ಷಿಗೂ ಉಪಯೋಗ ಇಲ್ಲ, ಪ್ರಾಣಿಗಳಿಗೂ ಉಪಯೋಗ ಇಲ್ಲ. ಅದು ಕೆಳಗಡೆ ಏನು ಬೆಳೆಯೋಕ್ಕೆ ಬಿಡೋದಿಲ್ಲ. ಅದು ಬಂದಿತ್ತು, ಇವ್ರಿಗೇನು ಗೊತ್ತಿರಲಿಲ್ವ ಇವ್ರಿಗೆ. ಇದರಲ್ಲಿ ದಸರಾ ಟೈಮಲ್ಲೆಲ್ಲ ಜನ ಬರ್ತಾರೆ, VIP ಮೂಮೆಂಟ್ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ತೆಗೆದ್ರಂತೆ, ಆ ವೀಡ್ನೆಲ್ಲ ಡಿವೀಡ್ ಮಾಡಿದ್ರಂತೆ ಸರ್. ದೀಪಾವಳಿ ಅಷ್ಟೊತ್ತಿಗಾಗಲೇ ಫುಲ್ ಇಷ್ಟಿಷ್ಟು ಹತ್ರಕ್ಕೆ ಬಂದು. ಹೌದು, ನಾನು ಖುದ್ದಾಗೆ ಬರೆದಿದ್ದೀನಿ ಇದ್ರ ಬಗ್ಗೆ. ಯಾಕಂದರೆ ನಾನು ಈ ಸೆನ್ನ ಸ್ಪೆಕ್ಟೇಬಲ್ಸ್ ಎಸ್ಪೆಷಲಿ ಈ ಸರ್ಕಾರ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೇನೋ ಪ್ರಯತ್ನ ಮಾಡ್ತಿದ್ರು. ಹಿಂಗೆ ಕಡಿದ್ರು, ಆಮೇಲೆ ಇದಾಕ್ತರು, ಸೀಮೆನೆ ಹಾಕ್ತರು, ಆಮೇಲೆ ತಾರ ಹಾಕ್ತರು, ಆಮೇಲೆ ಪೆಸ್ಟಿಸೈಡ್ ಒಂದು ಬರುತ್ತೆ, ಅದು ಭಾಳ ಡೇಂಜರಸ್. ಅದು ಯೂಸ್ ಮಾಡೋಂಗೇ ಇಲ್ಲ ಅಂಥ ಪೆಸ್ಟಿಸೈಡ್ ಯೂಸ್ ಮಾಡಿ ಅದು ಕಿಲ್ ಮಾಡೋಕ್ಕೆ ಏನು ಮಾಡಿದ್ರು, ಏನು ಸಕ್ಸೆಡ್ ಆಗಿಲ್ಲ. ಸೊ ನಾವು ಅವ್ರಿಗೆ ಎಲ್ಲ ಡಾಕ್ಯುಮೆಂಟ್ ಮಾಡಿದ್ವಿ, ನಾನು ಡಾಕ್ಯುಮೆಂಟ್ ಮಾಡಿದ್ದೀನಿ. ನಾನು ಸರ್ಕಾರಕ್ಕೆ ಬರೆದೆ, ಮಿನಿಸ್ಟ್ರಿಗೂ ಕಳಿಸಿದೆ, ಈ ಥರ ನಡೀತಿದ್ದು. ಇವ್ರೇನು ಮಾಡ್ತಾರೆ, ಇವರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಸತಿ ಜಾಸ್ತಿ ಆಗ್ತಿದ್ದೆ ನಮ್ಮ JCBಗಳು ತಗೊಂಬಂದ್ಬಿಟ್ಟು ಉಳಿಸ್ಬಿಟ್ಟು ಬಿಟ್ಬಿಡ್ತಾರೆ. ನಾನು ಹೋಗ್ತೀನಿ, ಸೈಡಿಂದ ಎಲ್ಲ ಬಂದಿದೆ. ಈ ಪರ್ಟಿಕ್ಯುಲರ್ ಸ್ಪೀಷೀಸ್, ಮೋಸ್ಟ್ ಆಫ್ ದ ಸ್ಪೀಷೀಸ್ ಆಗಿ ಅದು ಕೊಪ್ಪಾಯ್ಸ್ ಆಗತ್ತೆ. ನೀವು ಫುಲ್ಲು ಬುಡದಿಂದ ಎತ್ತರನೇ. ಯಾಕಂದ್ರೆ ಈ ಸೆನ್ನ ಸ್ಪೆಕ್ಟೇಬಲ್ಸ್ ಇದೆಯಲ್ಲ, ಅದು ಟ್ಯಾಪ್ ರೂಟ್ ಇಷ್ಟೇ ಇರೋದು. ಲ್ಯಾಟ್ರಲ್ ರೂಟ್ ನಿಮಗೆ ಹಗಡ್ಕೊಂಡು ಹಯಾಸಿಂತ್ ತರ ನೀರಿನಲ್ಲಿ. ಅದೇನಾಗ್ತಿದೆ, ನೀವು ಇದನ್ನ ಫುಲ್ ಕಟ್ಟಿಸಿದ್ರು ಸೈಡಿಂದ ಬರುತ್ತೆ. ನೀವು ತಾರ್ ಹಾಕ್ತಿರು, ಏನು ಹಾಕ್ತಿರು ತಿರ್ಗಾ ಸ್ಟ್ರೇಟ್ ಇಡೋದು. ಸೊ ಇದೇ ಮಾಡಿದ್ರು. ದುಡ್ಡು ಎಷ್ಟು ಖರ್ಚಾಯಿತು? ಸೈಂಟಿಫಿಕ್ ಆಗಿ ಮಾಡಿದ್ರೆ ಅಪ್ರೋಚು ಬೇರೆಯವ್ರು ಮಾಡಿ ತೋರಿಸ್ತಿದ್ದಾರೆ. ಎಸ್ ಸರ್, ವಯನಾಡಲ್ಲಿ ಇದಿಲ್ಲ, ಏನು ಈ ಸಮಸ್ಯೆ ಇಲ್ಲ, ಮುದುಮಲೈಯಲ್ಲಿಲ್ಲ, ಇದರಲ್ಲಿಲ್ಲ, ಎಲ್ಲ ಕಡೆನೂ ಇದೆ. ಅಲ್ಲ ಸರ್, ಈ ಮಟ್ಟಕ್ಕೆ ಎಲ್ಲಿ ನೋಡೋದು ಕಳೆ. ವಯನಾಡು ಅಲ್ಲೇ ಶುರು ಆಗಿದೆ ಈ ಸೆನ್ನ ಸ್ಪೆಕ್ಟೇಬಲ್ಸ್. ಯಾರೋ ಹೂವು ಚೆನ್ನಾಗಿದೆ ಅಂದ್ಬಿಟ್ಟು 6 ಗಿಡ ತಂದು ಹಾಕಿದಿಗೆ ಫುಲ್ಲು ನಮ್ಮ ವಯನಾಡು ಕಂಪ್ಲೀಟು. ಬಂದೀಪುರು, ನಾಗರಹೊಳೆ, ಹೌದು, ಈ ಕಡೆ ಬಂದ್ಬಿಡ್ತು, MMLs ತನಕ ಬಂದಿದೆ. ಹೌದು, ಯಾರೋ ತಂದು ಹಾಕಿದ್ದು. ಸೊ ಈಗ ಅವ್ರು ಏನು ಮಾಡ್ತಿದ್ದಾರೆ, ಕೇರಳದವರು ಅಪ್ರೂವ್ ಮಾಡಿಸ್ತಿದ್ದಾರೆ. ಆಮೇಲೆ ಇಲ್ಲಿ ಏನಾಗ್ಬಿಟ್ಟಿದೆ, ಇನ್ನೊಂದು ಇವ್ರಿಗೆ ಬಿಸ್ನೆಸ್ ಆಗ್ಬಿಟ್ಟಿದೆ ನಮ್ಮ ಫಾರೆಸ್ಟ್ ಆಫೀಸರ್ಸ್ಗೆ. ಯಾರೋ ಒಬ್ರು ಏನು ಮಾಡ್ತಾರೆ, ಕಡ್ದ್ಬಿಟ್ಟು ಬುಡ ಎತ್ತಲ್ಲ, ತಿರ್ಗಾ ಬರಬೇಕಲ್ಲ, ಬುಡ ಎತ್ಬಿಟ್ಟು ಇವ್ರು ಮಾರ್ಕೊಳ್ಳೋದು ಬ್ರಿಕೆಟ್ ಫ್ಯಾಕ್ಟ್ರಿಗೆ ಮತ್ತು ಪೇಪರ್ ಮಿಲ್ಸ್ ಇವ್ರು ಮಾರೋದು. ಸೊ ಈಗೇನಾಯ್ತು, ಯಾರೋ ನಾನಿವಾಗ ಒಬ್ಬ NGO, ನನಗೆ ಯಾರೋ CSR ಫಂಡ್ ಕೊಡ್ತಾರೆ. ನಾವು ಬಂದು ನಿಮ್ಮ ಫಾರೆಸ್ಟ್ ಆಫೀಸರ್ ಹತ್ರ ಬಂದು ದಯವಿಟ್ಟು ನನ್ನ ಹತ್ರ ಫಂಡಿಂಗ್ ಇದೆ, ನಾನು ಮಾಡಿಕೊಡ್ತೀನಿ ನಿಮಗೆ, ನೀವು ಹೌದು MOU ಬರ್ಸ್ಕೊಡ್ತೀರಾ, MOU ಮಾಡಿ ಇಷ್ಟು ವರ್ಷಕ್ಕೆ ಇಷ್ಟು ಎಕ್ಟ್ರೆ ಮಾಡಿ ಅಂದ್ಬಿಟ್ಟು. ಸೊ ನಾನು ಆಯಿತು, MOU ಇದೆ, ಐ ಸ್ಟಾರ್ಟ್ ವರ್ಕ್. ನನಗೆ CSR ಫಂಡಿಂಗ್ ಬಂದಿದೆ, ನನ್ನ ಜಾಬಿಂದ ಏನಾಗ್ತಿಲ್ಲ, ನನಗೆ ಅದರಿಂದನೂ ಎಕ್ಸ್ಪೆನ್ಸಸ್ ಕವರ್ ಆಗತ್ತೆ, ನಂದು ಸ್ಟೇ, ಊಟ, ವಾಟ್ ಎವರ್ ಇಟ್ ಇಸ್ ಎಲ್ಲ ಕವರ್ ಆಗುತ್ತೆ. ಇನ್ನೊಂದೇನು ಮಾಡ್ತೀನಿ, ನಾನು ಆ ಮರನ ಕರೆದ್ಬಿಟ್ಟು ನಾನು ಮಾರ್ತಾಯಿದ್ದೀನಿ, ಪ್ರಾಫಿಟ್ ನನಗೆ. ಒಂದು ಕಡೆ CSR ಫಂಡು, ನಾನು ಐಮ್ ಶೇರಿಂಗ್ ದ್ಯಾಟ್ ವಿತ್ ಸಮ್ ಪೀಪಲ್ ದೇರ್ ಆಬ್ವಿಯಸ್ಲಿ. ಸೊ ಏನಾಗ್ತಿದೆ ಇವತ್ತು ಹೆಂಗಾಗಿದೆ ಅಂದರೆ,
ಫಾರ್ಮರ್ ಆಫೀಸರ್ಸು ರಿಟೈರ್ಡ್ ಆಫೀಸರ್ಸ್ ಎಲ್ಲ ಬಂದ್ಬಿಟ್ಟವ್ರು ನಾವು ತೆಗಿತೀವಿ ಅಂದ್ಬಿಟ್ಟು, ಯಾಕಂದರೆ ಬಿಸ್ನೆಸ್ಸು. ಸೊ ನಾನು ಸರ್ಕಾರ ಕೇಳಿದ್ದು, ದಯವಿಟ್ಟು ನೀವು ಅವ್ರು ತೆಗಿತಾರಲ್ಲ NGO, ಹ್ಯಾಟ್ಸ್ ಆಫ್ ಟು ದೆಮ್, ಒಳ್ಳೆ ಕೆಲಸ ಮಾಡಿ ಅಪ್ರೂಟ್ ಮಾಡಿಕೊಡ್ಲಿ, ಕಡಿಯೋದು ಬೇಡ, ಅಪ್ರೂಟ್ ಮಾಡಿಕೊಡ್ಲಿ. ಅದೇ ಮರ ನೀವೇ ಮಾರ್ಕೋಬೋದಲ್ಲ, ನಿಮ್ಮ ಟಿಂಬರ್ ಯಾರ್ಡ್ ಕಳಿಸ್ಬೋದು, ನೀವೇ ಪೇಪರ್ ಮಿಲ್ಸ್ ಕಳಿಸ್ಬೋದು, ನೀವೇ ಬ್ರಿಗೇಡ್ ಪ್ರಕಟ್, ಆ ದುಡ್ಡಿನಲ್ಲಿಗೆ ನೀವು ತಿರ್ಗಾ ಪ್ರೊಟೆಕ್ಷನ್ಗೆ ಹಾಕೋಬೋದು. ನಿಮ್ಮ ಹತ್ರ ರೈಲ್ವೆ ಬ್ಯಾರಿಕೇಡ್ಗೆ ದುಡ್ಡು ಇಲ್ಲ ಅಂತೀರಾ, ಅದನ್ನು ಏನಾದರೂ ಒಂದು ಬರೋದ್ರೊಳಗೆ ಯೂಸ್ಲೈನ್ ಮಾಡ್ಬೋದು. ನಾನೊಬ್ಬ NGO, ನನಗೆ CSR ಫಂಡ್ ಬಂದಿದೆ, ನಾನು ಇಲ್ಲಿ ನಮ್ಮ ನ್ಯಾಚುರಲ್ ರಿಸೋರ್ಸಸ್ ನಾನು ಕಟ್ ಮಾಡಿ ನಾನು ಮಾರ್ಕೋತಾ ಇದ್ದೀನಿ. ಸೊ ಐ ಆಮ್ ಮೋರ್ ಅ ಬಿಸ್ನೆಸ್ ಮ್ಯಾನ್ ನಾನು NGO. ಆ ಥರ ಆಗ್ಬಿಡ್ದೆ ಇವತ್ತು. ಯಾರೇನು ಮಾಡ್ತಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರೆದು ಕೊಟ್ಟಿದ್ದೀನಿ, ಟೆಂಪ್ಲೇಟ್ ಕೊಟ್ಟಿದ್ದೀನಿ, ನಮ್ಮ ಮಿನಿಸ್ಟ್ರಿಗೆ ಬರ್ದಿದ್ದೀನಿ ಏನು ಮಾಡಬೇಕು ಅಂದ್ಬಿಟ್ಟು. ಈಗಲೂ ಅದೇ ಗಂದೆ ನಡೀತಿದೆ, ಲೋಡ್ ಮರಗಳು ಹೋಗ್ತಿದೆ ಆಚೆ. ಸೊ ಇದೆಲ್ಲ ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ. ನೀವು JCB ತೊಗೊಂಡು ಹೋಗಿ ಡಿಟಾಚಿಗೆ ತೊಗೊಂಡೋಗಿ ಕಾಡೋಗಿ ಹೋದರೆ ಅಲ್ಲಿರೋ ಪ್ರಾಣಿಗೆ ಡಿಸ್ಟರ್ಬ್ ಆಗೇ ಆಗುತ್ತೆ, ಡಿಸ್ಪರ್ಸ್ ಆಗಲೇಬೇಕು. ಅದ್ರ ಜೊತೆಗೆ ಸಫಾರಿ ಬಿಡಿ, ಸಫಾರಿ ಬಂದ್ಬಿಟ್ಟು ಏನಂದರೆ ದಟ್ ಈಸ್ ಓನ್ಲಿ ಒನ್ ಝೋನ್. ಇದು ಊರ್ ಹೆಜ್ಜೆಗೆ ಬರಲ್ಲ, ಅದು ಬೇರೆ ಒಂದು 150 ಸ್ಕ್ವೇರ್ ಕಿಲೋಮೀಟರ್ಸ್ ಮಾಡ್ಕೋತಾರೆ, ಅದು ಸಣ್ಣ ಪುಟ್ಟ ಇದು. ಬಟ್ ನಾ ಹೇಳೋದು, ನೀವು ಎಷ್ಟು ನೀವು ಡಿಸ್ಟರ್ಬೆನ್ಸ್ ಇರುತ್ತೆ ಕಾಡೊಳಗೆ, ನಿಮ್ಮ ಅನಿಮಲ್ಸ್ ವಿಲ್ ಡೆಫಿನೆಟ್ಲಿ ಡಿಸ್ಪರ್ಸ್. ಈಗ ನನ್ನ ಮನೆ ಹತ್ರ ಯಾರೋ ಬಂದು ಏನೋ ಮಾಡ್ತಿದ್ರೆ ನಂಗೆ ಡಿಸ್ಟರ್ಬ್ ಆದ್ರೆ ನಾನು 10 ದಿವಸ ಹೋಗ್ಬಿಡ್ತೀನಿ. ಬೇಡಪ್ಪ ಈ ಸಂಕಟೆ ಅವನು ಈ ಬೋರ್ವೆಲ್ದು ಈ ಇದು ಹೋಗ್ತೀನಿ. ಪ್ರಾಣಿಗಳು ಅದೇ, ಯಾಕಂದರೆ ಅದು ಮೋರ್ ಸೆನ್ಸಿಟಿವ್ ದೆನ್ ಅಸ್. ಅದು ಇಯರಿಂಗ್ ಇರಲಿ, ಸ್ಮೆಲ್ ಇದಕ್ಕೆ 100 times ಮೋರ್ ದೆನ್ ಅಸ್. ಸೊ ಈ ಸೆನ್ಸಿಟಿವಿಟಿನೇ ಹೊಟ್ಟೋಗ್ಬಿಟ್ಟಿದೆ. ನಾನು ಬ್ಲೇಮ್ ಮಾಡೋದು ಯಾರಿಗೂ ಇಲ್ಲ, ನಾನು ಬ್ಲೇಮ್ ಮಾಡೋದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ. ಆ ಸೀನಿಯರ್ ಆಫೀಸರ್ಸ್ ಐ ಹೋಲ್ಡ್ ದಮ್ ರೆಸ್ಪಾನ್ಸಿಬಲ್. ಏನು ಮಾಡ್ತಿದ್ದೀರ ನೀವು? ನಾವು ಅಕಸ್ಮಾತ್ ಬರಿತಾ ಇದ್ದೀವಿ, ಬರೆದ್ಬಿಟ್ಟು ಹಿಂಗೆ ಹಾಕ್ತಿದೆ, ನೀವು ಕಳಿಸಿದ್ರು ಮಾಹಿತಿ ರಿಪ್ಲೈ ಮಾಡಲ್ಲ. ಫೋನ್ ಮಾಡಿದಾಗ ಇಲ್ಲ ಎವ್ರಿಬಡಿ ಇಸ್ ಮೀಟಿಂಗ್, ಎಂಟನೇ ಮಾಡಿ ಅವ್ರು ಮೀಟಿಂಗ್ ಇದ್ದಾರೆ ಅಂದ್ಬಿಟ್ಟು. ಇವರು ಇಷ್ಟೆಲ್ಲ ಮೀಟಿಂಗ್ ಮಾಡ್ತಿದ್ದಾರಲ್ಲ, ಏನು ನಮ್ಮ ಕಾಡಿ ಯಾಕೆ ಹಿಂಗಿದೆ? ಇವ್ರು ಟೀ ಕಾಫಿ ಕುಡ್ಕೊಂಡು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ. 8ನೇ ಮಾಡಿ ಒಳಗೆ ಕಾಡು ಇರೋದನ್ನೂ ಹಾಳು ಮಾಡ್ತಾ ಕೂತಿದ್ದೀವಿ. ಈಗ ನಾವೆಲ್ಲ ಕ್ಲೈಮೇಟ್ ಕ್ರೈಸಿಸ್ ಒಳಗಿದ್ದೀವಿ, ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ನಡೀತಿದ್ದೆ. ಮಳೆ ಬಂದರೆ ಮುಂಚೆ ಥರ ಇಲ್ಲ, ಕೊಚ್ಕೊಂಬರುತ್ತೆ, ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಒಂದು ಕಡೆ ಬರ ಬಂದರೆ ಜನ ಪರದಾಡ್ತಿದ್ದಾರೆ. ಈ ಥರ ಇರಬೇಕಾದ್ರೆ ಈ ಫಾರೆಸ್ಟ್ ಮಿನಿಸ್ಟರ್ ಇವರು ಆಫೀಸರ್ಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬೇಡವಾ? ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನಾನು ಶಿವಮೊಗ್ಗದ ಬಗ್ಗೆ ಹೇಳಿದ್ದೀನಿ, ವೆಸ್ಟರ್ನ್ ಘಾಟ್ಸ್ ಬಗ್ಗೆ. ಅಲ್ಲಿ ಒಂದು ಮಿಡಲ್ ಸ್ಕೂಲ್ ಸ್ಟೂಡೆಂಟ್ಗೂ ಗೊತ್ತು ಪಶ್ಚಿಮ ಘಟ್ಟದಿಂದ ನಮಗೇನು ಎಕಲಾಜಿಕಲ್ ವ್ಯಾಲ್ಯೂ ಇದೆ ಅಂದ್ಬಿಟ್ಟು. ಅಲ್ಲಿರೋ ಫಾರೆಸ್ಟ್ ಆಫೀಸರ್ಗಳು ಸುಮ್ಮನೆ ಕೂತ್ಕೊಂಡು ಬೇರೆ ಏನು ನ್ಯಾಷನಲ್ ಹೈವೇಸ್ ಅಥಾರಿಟಿ ಇದ್ದಾರೆ ಅವ್ರಿಗೆ ರೋಡ್ ಅಗಲ ಮಾಡಿಸ್ಕೊಂಡು ಕೂತವ್ರು ಕಾಡೊಳಗೆ, ಆಗುಂಬೆನ ಹೊಡಿತಾರಂತೆ. ಸೊ ಇವ್ರಿಗೆ ಏನಕ್ಕೆ ಕೆಲಸ ಕೊಟ್ಟಿರೋದು ಇವ್ರಿಗೆ? ನಾ ಹೇಳೋದು, ಇವ್ರು ಹೇಗಂದರೆ ಇವ್ರಿಗೆ ಸಂಬಳ ಕೊಟ್ಬಿಟ್ಟು ಅವರು ದುಡ್ಡು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಜಾಸ್ತಿ ಆಗ್ತಿದೆ, ನಮ್ಮ ಕಾಡು ಕಡಿಮೆ ಆಗ್ತಾನೆ ಬರ್ತಿದೆ. ಸೊ ವಾಟ್ ಆರ್ ದೇ ಡೂಯಿಂಗ್? ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು? ನೀವು ಏನಕ್ಕೆ ಹೊತ್ತು ತಗೊಳ್ಳೋದು ನಾನು ಕಾಡು ಉಳಿಸ್ತೀನಿ ಅಂದ್ಬಿಟ್ಟು? ಬಿಟ್ಟೋಗಿ ಕೆಲಸ. ನೀವು ರೈತರನ್ನು ನೋಡ್ಕೋತಾರೆ. ನೀವು ಆಲೇ ಹೇಳಿದ್ರಲ್ಲ ಪ್ರೈವೇಟೈಸೇಷನ್ ಅಂದ್ಬಿಟ್ಟು, ರೈತರಿಗೆ ಬಿಟ್ಬಿಡಿ, ರೈತರೇ ಚೆನ್ನಾಗಿ ನೋಡ್ಕೋತಾರೆ. ಮ್ಯಾನೇಜ್ಮೆಂಟ್ ಇದು ಇಟ್ಕೊಂಡು ಅವ್ರಿಗೆ ಬಿಟ್ಬಿಡಿ, ಅವ್ರು ಮಾಡ್ತಾರೆ. ಈ ಥರ ನಾನು ನೋಡೇ ಇಲ್ಲ. ಮುಂಚೆಲ್ಲ ನಾವು ಹೇಳ್ತಿದ್ವಿ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನಮ್ಮ ಡಿಪಾರ್ಟ್ಮೆಂಟ್ ಹೆಮ್ಮೆ ಪಡ್ತಿದ್ವಿ. ಇವತ್ತು ಜನ ಇದನ್ನು ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತಾರೆ. ಈ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಯಾಕಂದರೆ ನಾನು ಇನ್ವಾಲ್ವ್ ಮಾಡಿದ್ದೀನಿ, ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ಒಳ್ಳೊಳ್ಳೆ ಆಫೀಸರ್ಗಳು, ಅವರೆಲ್ಲ ಪ್ರಾಣ ಕೊಟ್ಟು ಕಾಡು ಉಳಿಸ್ಬೇಕು, ವನ್ಯಜೀವಿ ಉಳಿಸ್ಬೇಕು, ರೈತರಿಗೆ ತೊಂದರೆ ಆಗಬಾರ್ದು, ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ಬಿಟ್ಟು. ಈಗ ಬಂದವರಲ್ಲಿ ನಾನು IFS, ನಾನು ಎಲ್ಲೂ ಬರೋದಿಲ್ಲ, ನೀವು ನನ್ನ ಹತ್ರ ಬರಬೇಕು. ರೈತರು ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ರೈತರಿಗೆ ತೊಂದರೆ ಇದ್ದಾಗ ಅವ್ರು ಬಿಟ್ಬಿಟ್ಟು ಇಲ್ಲಿ ಬರೋಕ್ಕಾಗತ್ತೆ? ಅವ್ರ ಮನೆಯವ್ರಿಗೆ ಏನಾರು ಆದರೆ? ಸೊ ಇವರು ಈಗ IFS ಏನು IFS? ನಮ್ಮ ವಾಚರ್ಗಳಿಗೆ ಬೆಟರ್ ನಾಲೆಜ್ ದನ್ ದಿಸ್ IFS. ಹೌದು ಸರ್. ನಮ್ಮ ವಾಚರ್ಗಿರೋ ನಾಲೆಜು ನಮ್ಮ IFS ಆಫೀಸರ್ಸ್ಗಿಲ್ಲ. ಸ್ಥಳೀಯ ಒಂದು ಪರಿಸರ, ವನ್ಯಜೀವಿ, ಪಕ್ಷಿ ಇವೆಲ್ಲದ್ರ ಬಗ್ಗೆನೂ ವಾಚರ್ಗಳಿಗೆ ಮತ್ತು ಇವ್ರುಗಳಿಗೆ ಇರೋವಂಥ ಒಂದು ಅಲ್ಲಿಯ ಸ್ಥಳೀಯ ಒಂದು ಏನು ತಳಮಟ್ಟದ ಕೆಲಸಗಾರರಿಗೆ ಇರೋವಂಥ ಒಂದು ಏನು ಅವರಿಂದನೇ ನಮ್ಮ ಕಾಡು ಉಳಿತಿರೋದು. ಅವರೇ ನಮ್ಮ ಕಾಡಿನ ಕಣ್ಣು, ಕಾಡಿನ ಮೂಗು ಸ್ಮೆಲ್ಲು, ಕಾಡಿನ ಕಿವಿ ಸೌಂಡು. ಅವರು ಬೀಟ್ಗೆ ಹೋಗ್ತಾರೆ ರೆಗ್ಯುಲರಾಗಿ. ಹೌದು ಸರ್.
ಅವ್ರು ಬೀಟ್ ಹೋಗೋದ್ರಿಂದ ಅವ್ರಿಗೆ ಗೊತ್ತು ಏನಾಗ್ತಿದೆ ಕಾಡೊಳಗೆ, ಏನಾದ್ರು ಸ್ಮೆಲ್ ಬರ್ತಿದೆ ಅಂತ ಗೊತ್ತು, ಏನೋ ಆಗಿದೆ ಅಂದ್ಬಿಟ್ಟು, ಹುಲಿ ಸತ್ತಿದೆಯೋ, ಆನೆ ಸತ್ತಿದೆಯೋ, ಚಿರತೆ ಸತ್ತಿದೆಯೋ, ಏನೋ ಪ್ರಾಣಿ ಸತ್ತಿದ್ದು ವಾಸನೆ ನೋಡ್ತಾರೆ, ಇಲ್ಲ ವಿಷುವಲಾಗಿ ನೋಡ್ತಿರ್ತಾರೆ ಏನಾಗ್ತಿದೆ ಅಂದ್ಬಿಟ್ಟು. ಸೊ ಅವರು ಇವ್ರಿಗೆ ರಿಪೋರ್ಟ್ ಕೊಟ್ಟಾಗ ಅದನ್ನು ಇವ್ರು ಆ್ಯಕ್ಷನ್ ತೊಗೊಳ್ಳಲ್ಲ ಅಂದರೆ ಹೌದು, ಅವ್ರು ವಾಚರ್ಗಳು ಬಂದು ಕೊಡ್ತಾರೆ ಈ ಥರ ಎಲ್ಲ ಆಗ್ತಾ ಇದೆ ಅಂದ್ಬಿಟ್ಟು. ಆಮೇಲೆ ಈಗ ಒಂದು ನೋಡಿ, ಒಂದು ಪಾಪ ಒಬ್ಬರು ಸಿಡ್ವಿನ್ ಕಂಪ್ನಿಯವರು ಹೆಜ್ಜೆ ಅಂದ್ಬಿಟ್ಟು ಒಂದು ಸಾಫ್ಟ್ವೇರ್ ಮಾಡಿಕೊಟ್ರು. ಇದೆ ಅಂದರೆ ಎಲ್ಲೆಲ್ಲಿ ನಿಮಗೆ ಇದು ಆಗುತ್ತೋ ರೆಕಾರ್ಡ್ ಮಾಡ್ಕೋಬೇಕು ನೀವು ಬೀಟ್ಗೆ ಹೋದಾಗ. ಅದನ್ನು ಇವರು ಬಿಸಾಕ್ತರು, ಯೂಸ್ ಮಾಡ್ತಿಲ್ಲ. ಅವ್ರು ಎಷ್ಟೋ ಖರ್ಚು ಮಾಡಿ ಅದು ಕೊಟ್ಟರು, ಮೋಹನ್ ನಾಗರಾಜನ್ ಅಂದ್ಬಿಟ್ಟು ಅವ್ರು ಮಾಡಿಕೊಟ್ರು. ಅದನ್ನ ಬಿಸಾಕ್ತರು, ಯಾಕಂದರೆ ಇವ್ರಿಗೆಲ್ಲ ಎಲ್ಲ ಗೊತ್ತಾಗ್ಬಿಡತ್ತಲ್ಲ ಎಲ್ಲೆಲ್ಲಿ ಹೋದರೆ ಏನೇನು ಆಗಿದೆ ಅಂದ್ಬಿಟ್ಟು. ಸೊ ಅದನ್ನು ಇವರು ರಿಲೀಸ್ ಮಾಡಿದ್ರು. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು, ಇಲ್ಲ ಈಗ ಎಮ್ ಸ್ಟ್ರೈಪ್ಸನ್ನು ಕಳಿಸಿದ್ದಾರೆ. ಎಮ್ ಸ್ಟ್ರೈಪ್ಸನ್ನ ಈ ಪ್ಯಾಟ್ರೋಲ್ಗೆ ಹೋದಾಗ ಎಲ್ಲ ರೆಕಾರ್ಡ್ ಮಾಡ್ಕೊಂಬರ್ಬೇಕು. ಏನೋ ನಾನು ಟೈಗರ್ ನೋಡಿದ್ನ, ಟೈಗರ್ ಪಗ್ಬಾಕ್ ನೋಡಿದ್ನ, ಟೈಗರ್ ಸ್ಕ್ಯಾಟ್ ನೋಡಿದ್ನ, ಎಲಿಫೆಂಟ್ ನೋಡಿದ್ನ, ಕರಡಿ ನೋಡಿದ್ನ, ಅದೆಲ್ಲ ಅದು ರೆಕಾರ್ಡ್ ಮಾಡ್ಕೊಂಡು ಇದ್ರ ಮೇಲೆ ಬರಿಬೇಕು. ಎಲ್ಲ ಬಂದ್ಬಿಡುತ್ತೆ. ಎಮ್ ಸ್ಟ್ರೈಪೊಳಗೆಲ್ಲ ಬಂದ ತಕ್ಷಣ ನಿಮ್ಮ ಸೆಂಟ್ರೊಳಗೆ ಎಲ್ಲ ಬರ್ತಿರುತ್ತೆ, ಫ್ಲೋ ಇರುತ್ತೆ. ಅವರು ಅದು ಹೋಗೋದಿಲ್ಲ, ಯಾಕಂದರೆ ಇವರು ಬೀಟ್ಗೆ ಹೋಗಲ್ವಲ್ಲ ಆರ್ ಎಫ್ ಓಗಳು. ಇಲ್ಲ ಆರ್ ಎಫ್ ಓಗಳಿಗೆ ಸರ್ ಅವ್ರ ಫ್ಯಾಮಿಲಿ ಸಿಟಿನಲ್ಲಿ ಇರುತ್ತೆ, ಹಾಗಾಗಿ ಆಗ್ತಾ ಇರೋದು ಹಾಗೆ. ಎಲ್ಲ ಮೈಸೂರೊಳಗಿದ್ದಾರೆ ಫ್ಯಾಮಿಲಿ ಅವರು. ಹೌದು, ಈಗ ನೀವು ತಗೊಳ್ಳಿ, ನಮ್ಮ BRT ಒಳಗೆ ಆಯ್ತಲ್ಲ, ಎಲ್ಲಂದೂರೊಳಗೆ ಆನೆ ಸತ್ತಿ 8 ತಿಂಗಳಾಗಿದೆ, ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಡಿಸ್ಕವರ್ ಮಾಡಿದ್ಮೇಲೆ ಬೇರೆ MKಗಳು ಸಿಗ್ತಿದೆ. ನಮ್ಗೆ ಏನು ಗೊತ್ತೇ ಆಗಲಿಲ್ಲ ಅಂದರೆ ಆಮೇಲೆ ಹೇಳ್ತಾರೆ ಇಲ್ಲ BRTನಲ್ಲಿ ಯಾಕೆ ಏನು ವೈಲ್ಡ್ ಅನಿಮಲ್ ಏನೂ ಕಾಣ್ತಿಲ್ಲ ಅಂತಂದರೆ, ಇಲ್ಲೆಲ್ಲ ಇವಾಗ ವೀಡ್ ಬಂದುಬಿಟ್ಟಿದೆಯಲ್ಲ, ಇಲ್ಲಿ ಏನು ಆನೆಗೆ ಗ್ರಾಸ್ ಆಗಲಿ ಬ್ಯಾಂಬೂ ಆಗಲಿ ಇಲ್ವಲ್ಲ, ಅದಕ್ಕೇನೆ ಎಲ್ಲ ಸತ್ಯಮಂಗಲ ಫಾರೆಸ್ಟ್ ಹೊಟ್ಟೋಗ್ಬಿಟ್ಟಿದೆ ಅಂತ ಹಂಗೆ ಹೇಳ್ತಾರೆ. ಯಾಕಂದ್ರೆ ಇವ್ರು ಕೈ ತೊಳ್ಕೊಬೇಕಲ್ಲ, ಹಂಗಂತ ಹೇಳಿ. ಅಲ್ಲ, ನಾನು ಇವತ್ತು ಕೇಳ್ತೀನಿ, ನಾನು ಅವ್ರ ಮೇಲೆ ಏನು ನನಗೇನು ಕೋಪ ಇಲ್ಲ, ನಾನು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಅಂಬಲಾಗಿ, ದಯವಿಟ್ಟು ಬಿ ಹಾನೆಸ್ಟ್ ಟು ಯುವರ್ ಜಾಬ್. ಇಲ್ವಾ ಬಿಟ್ಬಿಟ್ಟು ನೀವು ದಯವಿಟ್ಟು ಹೋಗಿ ತೊಳಿರಿ, ಎಲ್ಲರೂ ಹೋಗಿ. ನಿಮ್ಗೆ ಬೇಕಾದ್ರೆ ಸಂಬಳ ಕೊಡ್ತಾಯಿವೆ, ನೀವು ಸಂಬಳ ಇಸ್ಕೊಂಡು ನಮ್ಮ ಕಾಡನ್ನ ಹಾಳು ಮಾಡೋಕ್ಕೆ ನಿಮ್ಗೆ ನಾವು ಬಿಡೋದಿಲ್ಲ. ನಮ್ಮನ್ನ ಈಗ ಏನೋ ಇಟ್ಕೊಂಡ್ಬಿಟ್ಟಿದ್ದಾರೆ, ನಮಗೆ ಧಮ್ಕಿನೂ ಕೊಡ್ತಾರೆ, ಬೇರೆ ಕಡೆಯಿಂದ ಫೋನ್ ಮಾಡಿಸ್ತಾರೆ, ಎದುರಿಸ್ತಾರೆ. ಸೊ ನಾವು ಹೇಳಿರೋದಂದರೆ, ನೋಡಿ ನಾವು ಮಾಡ್ತಿರೋದು ನಿಮ್ಮ ಇವ್ರಿಗೂ ಅಗೇನ್ಸ್ಟ್ ಇಲ್ಲ, ಅವ್ರಿಗೂ ಅಗೇನ್ಸ್ಟ್ ಇಲ್ಲ, ನಾವು ಮಾಡ್ತಿರೋದು ಕನ್ಸರ್ವೇಷನ್ಗೆ. ನೀವು ಏನೇ ಎದುರಿಸ್ರು ನಾವು ಎದುರಲ್ಲ, ಯಾಕಂದ್ರೆ ದೇವ್ರಿಗೊಬ್ಬರಿಗೆ ಭಯ ಪಡೋದು ಅಂದ್ಬಿಟ್ಟು ನೋಡ್ಕೋತೀನಿ ಅಂತಾರೆ ಫಾರೆಸ್ಟ್ ಆಫೀಸರ್ಗಳು, ಹೇಳ್ತಾರೆ. ಈ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಇವತ್ತು. ಯಾಕಂದರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಬರ್ತಿಲ್ಲ. ಎಲ್ಲಿ ನಾವು ಜಾಸ್ತಿ ಆಚೆ ಎಲ್ಲ ಜನರ ಬಗ್ಗೆ ಈ ಥರ ಎಲ್ಲ ಆಗ್ತಿದೆ ಅಂತ ಹೇಳಿದಾಗ, ನಿನಗೆ ನೋಡ್ಕೋತೀನಿ. ಸರಿ, ಈಗ 15 ಈ ಹುಲಿಗಳನ್ನು ಹಿಡ್ದಿದ್ದಾರಲ್ಲ ಸರ್, ಅವುಗಳನ್ನ ಏನು ಮಾಡ್ತಾರೆ ಸರ್? ಈಗ ದಟ್ಸ್ ಅ ಗ್ರೇಟ್ ಕ್ವಶನ್. ಈಗ ಒಳ್ಳೇದು ನೀವು ಕೇಳಿದ್ರಿ. ಅದು ಏನು ಮಾಡ್ತಾರೆ ಹುಳಿನ? ತಿರ್ಗಾ ರೀಇಂಟ್ರಡ್ಯೂಸ್ ಮಾಡ್ತಾರಾ? ಫಸ್ಟು ನೀವು ಇಂಟ್ರಡ್ಯೂಸ್ ಮಾಡಬೇಕಂದ್ರೆ ಮರಿಗಳು ಅದಕ್ಕೆ ಕೆಪಾಸಿಟಿ ಇರಬೇಕು, ಹೋಗಿ ಅಟ್ಯಾಕ್ ಮಾಡಿ ಕಾಡು ಪ್ರಾಣಿನ ತಿನ್ನೋಕ್ಕೆ, ಅಟ್ಯಾಕ್ ಮಾಡಿ ಕಿಲ್ ಮಾಡಿ ತಿನ್ನೋಕ್ಕೆ ಕೆಪಾಸಿಟಿ ಇರಬೇಕು. ಈಗ ತಾಯಿ ಜೊತೆ ಹಿಡ್ಕೊಂಬಂದು ಇಲ್ಲಿಟ್ಟಿದ್ದೀರಾ, ನೀವು ಕೂಡ ಹಾಕಿದ್ದೀರಾ, ಆಯಿತಾ? ನೀವು ಸಡನ್ನಾಗಿ ದಿಢೀರ್ನ ಹೋಗಿ ಎಲ್ಲೋ ಒಂದು ಕಡೆ, ಈಗ ಇರೋ ನಂಬರ್ಸ್ ಜಾಸ್ತಿ ಇದೆ, ನೀವೆಲ್ಲೋ ಒಂದು ಕಡೆ ಟೈಗರ್ ಇಲ್ಲ ಅಂತ ಜಾಗ ಕರ್ಕೊಂಡೋಗಿ ಬಿಟ್ಟು ಮರಿಗಳು ಚಿತ್ರ ಏನೋ ಒಂದು ಇದು. ಆದರೆ ಅಲ್ಲಿ ನೀವು ನೋಡಬೇಕೇನೋ ಪ್ರೇ ಸ್ಪೀಷೀಸ್ ಇದೆಯಾ? ಹೌದು ಸರ್. ಅದಿಲ್ದರೆ ಏನಕ್ಕೆ ಟೈಗರ್ ಬಿಡ್ತೀರಾ? ಸೊ ಅದು ನೋಡ್ಬೇಕಾಗತ್ತ. ಇನ್ನೊಂದು ಇದಂದರೆ, ಅವತ್ತು ಮೊನ್ನೆ ನಾನು ಇವ್ರ ಪಾಪ ಮಾತಾಡ್ತಿದ್ದೆ, ಒಳ್ಳೆ ಆಫೀಸರು ಸುನೀಲ್ ಪನ್ವರ್ ಅಂದ್ಬಿಟ್ಟು ಡಾಕ್ಟ್ರು, ಅವರು ವೆಟನರಿನು, ಅವರು CCF ಆಗಿದ್ದಾರೆ. ಅವರು ಈಗ ನಮ್ಮ ಝೂ ಅಥಾರಿಟಿಗೆ ಅವರೇ ಮೆಂಬರ್ ಸೆಕ್ರೆಟ್ರಿ. ಅವ್ರಿಗೆ ನಾನು ಈಗ ಇದೆಲ್ಲ ಹಿಂಗೆ ಆಗ್ತಿದೆಯಲ್ಲಪ್ಪ ಅಂದಿದ್ದಕ್ಕೆ, ಈಗ ತಾನೇ ನಾನು ಎಲ್ಲನೂ ಕರೆದು ಟ್ರೈನಿಂಗ್ ಕೊಡೋಕ್ಕಿದ್ದೀನಿ. ಯಾಕಂದರೆ ಮರಿಗಳು ಬರೋದನ್ನ, ಮರಿಗಳನ್ನ ಹೆಂಗೆ ಉಳಿಸ್ಕೋಬೇಕಂತ ಗೊತ್ತಾಗಬೇಕಲ್ಲ. ಟೈಗರ್ ಮರಿಗಳು ಬರ್ತಾನೆ ಇದೆ, ಮುಂಚೆ ಚಿರತೆ ಮರಿಗಳು ಬರೋದು. ಅದನ್ನ ಏನು ಮಾಡೋದು ಇವ್ರುಗಳು, ಸಾಕಾಗ್ತಿಲ್ಲ, ಜಾಗ ಇಲ್ಲ ಅಂದ್ಬಿಟ್ಟು ಕಾಡು ಹೋಗಿಬಿಟ್ಬಿಡೋದು, ಹೆಂಗಾರ ಸಾಯ್ಲಿ ಅಂದ್ಬಿಟ್ಟು. ಹೌದು, ಅದ್ರ ಬಗ್ಗೆ ನಾನು ಒಂದು ಭಾಳ ದೊಡ್ಡ ಇದು ಮಾಡಿದ್ದೆ. ಯಾಕೆ ಹಂಗೆ ಮಾಡ್ತೀರಾ ನೀವು? ನಿಮ್ಮ ಕೆಪಾಸಿಟಿ ಇಲ್ಲ ಅಂದರೆ ಯಾಕೆ ಇದು ಅಂದ್ಬಿಟ್ಟು ಆ ಮರಿ ನಾವು ಕಾಡು ಹೋಗ್ಬಿಟ್ರೆ ಹೆಂಗೆ ಉಳಿಯುತ್ತೆ ಅದು? ಚಿಕ್ಕ ಮರಿಗಳು. ಈಗ ಟೈಗರ್ ಮರಿಗಳು ಅದೇ ಥರ ಬರ್ತಿದೆ. ಇವ್ರು ಹೆಂಗೆ ಉಳಿಸ್ಕೋತಾರೆ ಗೊತ್ತಿಲ್ಲ, ಏನು ಫೀಡ್ ಮಾಡಬೇಕು, ಎಂಥದ್ದು ಮಾಡಬೇಕು. ಸೊ ಪಾಪ ಸುನೀಲ್ ಪನ್ವರ್ ಅವರು ಇದರಿಂದ ನಾನು ಎಲ್ರಿಗೂ ಕರೆಸಿ ಟ್ರೈನಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ಟೈಗರ್ ಮರಿಗಳು ಉಳಿಸೋದು. ಈಗ BRTಯಲ್ಲಿ 3 ಮರಿ ಸಿಕ್ತು, ಹೌದು ಸರ್, ಅದನ್ನು ಸಾಯಿಸಿದ್ರು. ಈಗಿರೋ ಮರಿಯೊಳಗೆ ಎಷ್ಟು ಬದುಕಿದೆ ಅಂದರೆ ನಮ್ಗೆ ಗೊತ್ತೇ ಇಲ್ಲ. ನಾನು ಬರೆದು 1 ವಾರ ಆಗಿದೆ, ನನಗೆ ಇಷ್ಟು ತನಕ ಮಾಹಿತಿ ಇಲ್ಲ. ವಾಟ್ ನೆಕ್ಸ್ಟ್ ಅಂದರೆ, ನಾಡೋದು ಫಸ್ಟ್ ಬರಬೇಕು ಕಾನ್ಷಿಯಸ್ ಆಗಿ ಫಾರೆಸ್ಟ್ ಆಫೀಸರ್ಸು ಸಿನ್ಸಿಯರಾಗಿ
ಈ ಥರ ಇದೆ, ಚಾಲೆಂಜಸ್ ಇದೆ, ಅದನ್ನು ನಾನು ಎದುರಿಸ್ತೀನಿ, ನಾನು ನೋಡ್ಕೊತೀನಿ, ನಾನು ಮೋಟಿವೇಟ್ ಮಾಡ್ತೀನಿ ನಮ್ಮ ಸ್ಟಾಫ್ಗೆ ಬರಬೇಕು ಒಂದು. ಆಮೇಲೆ ಎರಡನೇದಾಗೆ ಊರ ಜನ, ಕಾಡಂಚಿನ ಜನ ಜೊತೆಗೆ ಚೆನ್ನಾಗಿರಬೇಕು, ಒಂದಾಗಿರ್ಬೇಕು ಅವ್ರ ಜೊತೆಗೆ, ಅದು ಮಾಡಬೇಕು. ಆಮೇಲೆ ಪ್ಯಾಟ್ರೋಲ್ ಹೋಗಲೇಬೇಕು. ಪ್ಯಾಟ್ರೋಲ್ ಹೋಗ್ದರೆ ಎಸ್ಪೆಷಲಿ RFOಗಳು ಅಲ್ಲ, ನೀವು ಹೇಳ್ತಿದ್ರಿ RFOಗಳು ಹಾಗೆ ಅಂದ್ಬಿಟ್ಟು ಎಷ್ಟು ಮಟ್ಟಕ್ಕಿದೆ ಅಂದರೆ, ಮುಂಚೆ RFOಗಳು ಬೀಟ್ಗೆ ಹೋಗೋರು. ಹೌದು ಸರ್. ಈಗ ಬೇರೆ ಆಫೀಸ್ ಹೋಗಿ ಕೂತ್ಕೊಂಡು ಶೋಕಿ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ಕೂತವ್ರೆ. ನಾನು ಹೇಳಿದ್ದೀನಿ, ಓಪನಾಗಿ ಚಾಲೆಂಜ್ ಮಾಡ್ತೀನಿ, ನೀವು ಬೇಕಾದ್ರೆ ಡಿಫಮೇಷನ್ ಕೇಸ್ ಹಾಕಿ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಎಲ್ಲರೂ ಇಲ್ಲ, ಕೆಲವರಂತೂ ಅದರಲ್ಲಿ ಇದ್ದಾರೆ, ನಮ್ಗೆ ಗೊತ್ತು ಯಾರ್ಯಾರು ಅಂದ್ಬಿಟ್ಟು ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೀವಿ. ಇಂಥವ್ರನ್ನೆಲ್ಲ ಫಸ್ಟ್ ಅಲ್ಲಿಂದ ಎತ್ತಿ. ಸೊ ಇದು ಏನಾದರೂ ಒಳ್ಳೇದಾಗಬೇಕಂದ್ರೆ ಫಸ್ಟು ಸಿನ್ಸಿಯರಾಗಿ ಕೆಲಸ ಮಾಡಬೇಕು. ಇಂಥ ದೊಡ್ಡ ಚಾಲೆಂಜ್ ಇರ್ಬೇಕಾದ್ರೆ ಇದನ್ನು ಎದುರಾಕ ಹೀಗೆ. ಸರ್, ಇವಾಗ ಈ ವನ್ಯಜೀವಿ ಇದರಿಂದ ಏನು ಆಕ್ರಮಣದಿಂದ ಏನು ಸಂತ್ರಸ್ತರಿದ್ದಾರಲ್ಲ ಸರ್, ರೈತರು, ಕಾಡಂಚಿನ ಒಂದು ಪ್ರದೇಶದಲ್ಲಿ ವಾಸುವಂಥ ರೈತರು ಇದ್ದಾರಲ್ಲ ಸರ್, ಅವ್ರಿಗೆ ಹೇಗೆ ಪರಿಹಾರ ಅಂತ ಹೇಳ್ತಾರೆ, ಇವರೇನು ಇದೇ ಮಾಡಲ್ಲ ಸರ್. ಅದೊಂದು ದೊಡ್ಡ ಸಮಸ್ಯೆ ಹೇಳ್ಬೇಕಂದ್ರೆ, ಯಾವುದೋ ಅವರು ಸತ್ತೋಗಿದ ಮೇಲೆ ಅವ್ರಿಗೆ ದುಡ್ಡು ಕೊಟ್ಟರೆ ಏನು ವ್ಯಾಲ್ಯೂ ಇದೆ? ಲೈಫೇ ಹೋಗಿದೆ. 15 ಲಕ್ಷ ಕೊಡ್ತಾರೆ, 20 ಲಕ್ಷ ಕೊಡಲಿ, ಅದು ಏನು ತಕ್ಷಣನೂ ಏನು ಕೊಡಲ್ಲ. ಅದು ಕಾಡಿಸಿ ಬೇಡಿಸಿ ಎಷ್ಟೋ ದಿವಸ ಆದಮೇಲೆ, ಎಷ್ಟೋ ವರ್ಷ ಆದಮೇಲೆ ಬರುತ್ತೆ. ಅದೊಂದು ಕ್ರಾಪ್ ಡ್ಯಾಮೇಜ್ ಆದರೆ ನಿಮ್ಮ 100 ರೂಪಾಯಿ ಡ್ಯಾಮೇಜ್ ಆಗಿದ್ರೆ ನಿಮ್ಮ 30 ರೂಪಾಯಿ ಕೊಡ್ತಾರೆ. ಹೌದು. ಸೊ ಎಷ್ಟು ದಿನ ಆಗ್ಬಿಟ್ಟು ರೈತರು ಸುಮ್ಮನೆ ಇರೋಕ್ಕಾಗತ್ತೆ? ನನಗೆ ಗೊತ್ತಿರೋಂಗೆ ನಾನು ಯಾವಾಗಲೂ ಹೇಳ್ತೀನಿ, ಕಾಡು ಉಳಿದಿರೋದು ರೈತರಿಂದ. ಇದೇ ಸಮಸ್ಯೆಗಳಾಗ್ತಿದ್ರು ಅವ್ರು ಸುಮ್ಮನೆ ಇರೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಜೀವನ ಇಂಪಾರ್ಟೆಂಟ್. ಇವರು ನಮ್ಮ ಫಾರೆಸ್ಟ್ ಇವರಿಂದ ನಿರ್ಲಕ್ಷ್ಯದಿಂದ ನಮ್ಮ ರೈತರು ಪರದಾಡಬಾರ್ದು. ಸೊ ಈಗ ನಾನು ಹೇಳೋದು ಸರ್ಕಾರಕ್ಕೆ, ಫಸ್ಟು ನೀವು ಸಿಬ್ಬಂದಿಗಳು ತಗೊಳ್ಳಿ, ಕೊರತೆ ಇದೆ. ನೀವು ನಾಗರೊಳಗೆ ಬಂದರೆ 70% ಕೊರತೆ ಇದೆ ಸಿಬ್ಬಂದಿ. ಬಟ್ ಅಲ್ಲಿ ಯಾಕೆ ಪ್ರಾಬ್ಲಮ್ ಇಲ್ಲ? ಯಾಕಂದ್ರೆ ಅಲ್ಲಿರೋ ಆಫೀಸರ್ ಒಬ್ಬರು ಫೈಲ್ ಡೈರೆಕ್ಟ್ರು ಕೆಲಸ ಮಾಡ್ತವ್ರು, ಲೇಡಿ ಅವರು. ಆ ಲೇಡಿ ಸೀಮಾ ಅಂದ್ಬಿಟ್ಟವರು, ಅವ್ರು ತೋರಿಸ್ಕೊಡ್ತಿದ್ದಾರೆ ನಾನು ಮಾಡ್ತಿದ್ದೀನಿ ಕೆಲಸ ಅಂದ್ಬಿಟ್ಟು. ಅಲ್ಲೂ ಇದೆ, ಟೈಗರ್ ಪ್ರಾಬ್ಲಮ್ಸ್ ಬರುತ್ತೆ, ಆನೆ ಪ್ರಾಬ್ಲಮ್ ಬರುತ್ತೆ, ಬಟ್ ಹೇಗೆ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಒಂದು ಆಫೀಸರ್ ಕರೆಕ್ಟಾಗಿದ್ದರೆ, ಅವ್ರ ಟೀಮ್ನ ಮೋಟಿವೇಟ್ ಮಾಡೋ ಕೆಲಸ ಮಾಡಿದ್ರೆ ಬಂದಿಪುರ ಥರ ಆಗೋದಿಲ್ಲ. ಬಂದಿಪುರ ಆಗಿದೆ, ಇವರೆಲ್ಲ ಆರಾಮಾಗಿ ಕೂತ್ಕೊಂಡು. ಏನು ಸರ್, ಇಡೀ ರಾಷ್ಟ್ರದಲ್ಲೇ ಇದು ಅತ್ಯಂತ ಪ್ರತಿಷ್ಠಿತ ಹುಲಿ ಸಂರಕ್ಷಿತ ಪ್ರದೇಶ, ಪ್ರಧಾನಿ ಮೋದಿ ಸಮೇತ ಇಲ್ಲಿ ಬರ್ತಾರೆ ಅಂಥದ್ರಲ್ಲಿ ಇಲ್ಲಿ ಒಂದು ಹುಲಿಗಳನ್ನ ಏನು ಪರಿಸರದ ಒಂದು ಸಮತೋಲನ ಕಾಪಾಡ್ಕೊಳ್ಳೋದಕ್ಕೆ ಹುಲಿಯ ಏನು ಅಸ್ತಿತ್ವ ಅತ್ಯವಶ್ಯ. ನಾವು ಇದನ್ನೆಲ್ಲ ಹೇಳ್ತೀವಿ, ಏನೋ ನಮ್ಮ ಪುಣ್ಯ ನಮ್ಮಲ್ಲಿ ಹುಲಿ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳುವಾಗ, ಬೇರೆಯವರೆಲ್ಲ ಪರದಾಡುವಾಗ, ನಮಗಿಲ್ಲ ಈ ಸಂಪತ್ತು ಅಂತ ಅನ್ನುವಾಗ ನಾವು ಅದನ್ನು ಸಂರಕ್ಷಿಸಬೇಕೇ ಹೊರತು ಈ ಥರ ಕಳ್ಕೊಳ್ಳೋದು ಏನು ಬೇಡಬೇಕಲ್ಲ ಮೇಡಮ್. ಅವರು ಏನು ಮಾಡಬೇಕಿಲ್ಲ, ಸುಮ್ಮನೆ ಬೀಟಿಗೆ ಹೋಗಲಿ, ಡಿ ಲೈನ್ಗೆ ಹೋಗಲಿ, ಊರಂಚಿನ ಪಕ್ಕ ಡಿ ಲೈನ್ ಹಾಕಿದ್ದಾರಲ್ಲ ಅಲ್ಲಿ ರೆಗ್ಯುಲರಾಗಿ ಓಡಾಡಲಿ, ಅಷ್ಟು ಸಾಕು. ಇವರಿಂದ ನಮಗೆ ಏನು ಬೇಕಾಗಿಲ್ಲ. ಊರ ಜನ ಹತ್ರ ಚೆನ್ನಾಗಿರಲಿ, ನಿಮಗೆ ಈ ಸಮಸ್ಯೆ ಬರೋದಿಲ್ಲ. ಯಾರೋ ಒಬ್ಬರು ರೈತರು ಬಂದು ನಮಗೆ ಈ ಥರ ತೊಂದರೆ ಆಗ್ತಿದೆ ಅಂದಾಗ ನಿಮ್ಮ ಜವಾಬ್ದಾರಿ ಏನು? ಹೌದು, ನಿಮ್ಗೆ ತೊಂದರೆ ಇದ್ದರೆ ನಾನು ಬರ್ತೀನಿ, ನಾನು ಸಾಲ್ವ್ ಮಾಡ್ತೀನಿ ಅಂದ್ಬಿಟ್ಟು. ನಾನು ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಯಾಕೆ ಕಾಡು ಪಕ್ಕ ಇದೆಯಾ ಅಂದರೆ ಬಿಟ್ಟು ಹೋಗೋಣ, ಯಾರು ರೈತರಿಗೆ ಬಿಟ್ಟು ಹೋಗೋಕ್ಕಾಗತ್ತಾ? ಸೊ ಇದು ಹಾಕ್ತಾ ಇರೋದು ಇವ್ರದ್ದು ಆ್ಯಟಿಟ್ಯೂಡ್ ಏನಂದರೆ, ನನಗೆ ದುಡ್ಡು ಬರುತ್ತೆ, ನಾನು ಸರ್ಕಾರ. ಆಮೇಲೆ ಇವ್ರಿಗೇನಂದರೆ ಇಮ್ಯೂನ್ ಸಿಸ್ಟಮ್ ಬರಿದೆ ಇವ್ರಿಗೆ, ಪ್ರೊಟೆಕ್ಟೆಡ್. IFSಗೆ ಇವ್ರಿಗೆ ಪ್ರೊಟೆಕ್ಷನ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಆ್ಯಕ್ಷನ್ ತೊಗೊಳಂಗಿಲ್ಲ. ಈಗ ಇವ್ರದ್ದು ಆಗಿದೆಯಲ್ಲ, ಟ್ರಾನ್ಸ್ಫರ್ ಮಾಡಿದ್ದಾರೆ, ಇವ್ರು ಅಲ್ಲೇ ಹೋಗ್ಬಿಟ್ಟು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವಿನಿಂದ ಸ್ಟೇ ತಂದಿದ್ದಾರೆ. ಸೊ ಇವರೇ ಅಡ್ಮಿನಿಸ್ಟ್ರೇಷನ್ ಕೂತ್ಕೊಂಡ್ರೆ ಇನ್ನೇನಾಗ್ಬೋದು ಸರ್? ಒಂದಂದ್ರೆ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದಮೇಲೆ ಯಾಕಿರಬೇಕು ಸರ್? ಅವರು ನಾವೇ ಹೇಳ್ತಾ ಇದ್ದೀವಿ, ಹೋಗ್ಬಿಡ್ಬೇಕು, ದಯವಿಟ್ಟು ಹೋಗಿ ಆಫೀಸ್ ವರ್ಕ್ ಮಾಡ್ಕೊಳ್ಳಿ, ಯಾಕೆ ಫೀಲ್ಡಿಗೆ ಬರಲೇಬೇಡಿ. ನೀವು ಈ ಥರ ಬಂದು ಮಾಡ್ತೀರಾ ಅಂದ್ಬಿಟ್ಟು ಯಾರು ಯೋಚಿಸ್ಲಿಲ್ಲ. ಬರ್ತಾ ಯಾಕೋ ಈ ಡಿಪಾರ್ಟ್ಮೆಂಟು ಮಠಕ್ಕೆ. ಅರಣ್ಯ ಸಚಿವರು ಈ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅಂತ ನನಗನ್ಸುತ್ತೆ, ಇನ್ನೂ ಹೆಚ್ಚಿನ ಗಮನ ಕೊಡಬೇಕು ಅಂತ ಅನ್ಸುತ್ತೆ. ಅಲ್ಲ, ಅರಣ್ಯ ಸಚಿವರು ನಾವು ನೋಡ್ದಂಗೆ ಇಷ್ಟು ವರ್ಷದೊಳಗೆ ಒಳ್ಳೆ ಜನ, ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂದ್ಬಿಟ್ಟು. ಸ್ಟಾಫ್ ಮಾಡಬೇಕಲ್ಲ,
ಇವ್ರೇನು ಮಾಡಿದ್ರು ಬಂದಿದ್ದ ತಕ್ಷಣ ಕಾಡು ಉಳಿಸ್ಬೇಕು, ಬಯೋಡೈವರ್ಸಿಟಿ ಉಳಿಸ್ಬೇಕು ಅಂದ್ಬಿಟ್ಟು ಯಾರ್ಯಾರು ಕದೀಮರು ಇದ್ದರು ಆಫೀಸರ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಆ ಕೋಪ ಇಟ್ಕೊಂಡು ಇವ್ರಿಗೆ ಕೆಟ್ಟ ಹೆಸರು ಬರಬೇಕು ಅಂದ್ಬಿಟ್ಟು ಇವ್ರಿಗೆ ಕೆಲಸ ಮಾಡ್ತಿಲ್ಲ ಕೆಲವರು. ಇದೊಂಥರ ಲಾಬಿ. ಈ ಲಾಬಿಗೆ ಮುಗ್ಧ ಜನರು, ಬಾಯಿ ಬರದ ಪ್ರಾಣಿಗಳು ಬಲಿಯಾಗ್ತಾ ಇದ್ದಾರೆ. ಹೌದು, ಆಗ್ತಾ ಇರೋದೇ ಅದೇ. ಸರ್, ಇವಾಗ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಂಗೆ ಕಾಳ್ಗಿಚ್ಚು ಕಾಣಿಸ್ಕೊಳ್ಳುತ್ತೆ, ಇದ್ದಕ್ಕಿದ್ದಂಗೆ ಹುಲಿಗಳೆಲ್ಲ ಒಂದ್ರ ಹಿಂದೆ ಒಂದು ಅರಣ್ಯದ ಅಂಚಿಗೆ ಬಂದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು, ಸಾಕು ಪ್ರಾಣಿಗಳನ್ನು ಎಳೆದೊಯ್ಯೋದು, ಚಿರತೆಗಳಂತೂ ಮಾಡ್ಕೊಂಡೇ ಬಂದಿವೆ ಸರ್. ಅದೇನು ದೊಡ್ಡ ವಿಷಯ ಅಂತ ನಮಗೇನು ಅನಿಸಲ್ಲ, ಯಾಕೆಂದರೆ ಅದು ನಡೀತಾನೇ ಇದೆ. ಈ ಮೈಸೂರು ಹತ್ತಿರ ಎಲ್ಲ ಅಂತೂ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಇಲ್ಲೆಲ್ಲ ನಡೀತಾನೆ ಇರುತ್ತೆ. ಆದರೆ ಈ ರೀತಿ ಹುಲಿ ಬರೋದು ನಾಡಿನೊಳಗೆ ಅಂತಂದ್ರೆ ಅದು ಒಂದರಿಂದ ಒಂದು ಅದು ಭಾಳ ಇದೇನೋ ಕಾಡಾನೆಗಳ ದಾಳಿ ಅಂತೂ ಇದ್ದೇ ಇತ್ತು ಸರ್. ಹರ್ಡ್ಗಳೆಲ್ಲ ಬರೋವು, ಇವೆಲ್ಲ ನಮಗೆ ಗೊತ್ತಿತ್ತು. ಆದರೆ ಇದು ಹುಲಿ ಬರ್ತಿರೋದು ಭಾಳ ವಿಶೇಷ. ಏನು ಸರ್ ಈ ಥರ ಆಗಿಬಿಟ್ರೆ ರೈತರಾದ್ರೂ ಬದುಕೋದು ಹೇಗೆ? ವನ್ಯಜೀವಿಗಳು ನೆಮ್ಮದಿಯಿಂದ ಕಾಡಲ್ಲಿ ಇರೋದು ಹೆಂಗೆ ಸರ್? ಏನು ಪರಿಹಾರ ಇದಕ್ಕೆ, ಈ ಒಂದು ಸಮಸ್ಯೆಗೆ? ಅಂದರೆ ಈ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ತಾರಕಕ್ಕೆ ಹೋಗ್ಬಿಟ್ಟಿದೆಯಲ್ಲ ಸರ್ ಇವಾಗ. ಇದಕ್ಕೆ ಏನು ಪರಿಹಾರ ಸರ್? ಅಲ್ಲ, ನಾನು ಹೇಳಬೇಕಂದ್ರೆ, ನಾನು ನಿಮ್ಮ ಪೇಪರ್ ಸಂಯುಕ್ತ ಕರ್ನಾಟಕದ ಒಂದು ಕಾಲಮ್ ಮಾಡಿದ್ದೆ 2019 ಹೇಳ್ತಿದ್ದು. ಇನ್ನು ಮುಂದೆ ಜಾಸ್ತಿ ಆಗ್ತಾನೆ ಇರುತ್ತೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷಗಳು ಜಾಸ್ತಿ ಆಗುತ್ತೆ. ಅದೇ ಥರ ಆಗ್ತಾ ಬರ್ತಿದೆ. ಬಟ್ ನಾನು ಇಷ್ಟು ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ, ಈ ಮಟ್ಟಿಗೆ ಬರುತ್ತೆ ನಾನು ಯೋಚಿಸ್ತಿರ್ಲಿಲ್ಲ. ಅಂದರೆ ಇನ್ನು ಮುಂದೆ ಅಂದ್ರೆ ಸರ್, ಇವಾಗ ರೆಸಾರ್ಟ್ಗಳೆಲ್ಲ ಜಾಸ್ತಿ ಬಂದ್ಬಿಟ್ಟಿದೆ ಕಾಡಂಚಿನಲ್ಲಿ. ಮಾನವರ ಒಂದು ಸಂಚಾರ ಅರಣ್ಯದೊಳಗೆ ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲೆಲ್ಲ ಜಾಸ್ತಿ ನಡೀತಾ ಇದೆ, ಸಫಾರಿಗಳು ಈ ಥರದ ನೆಪದಲ್ಲಿ. ಸೊ ಇವೆಲ್ಲ ಕಾರಣ ಅಂತ ಹೇಳ್ತೀರಾ ಸರ್? ಹೌದು. ಈಗ ಏನಾಗ್ತಿದೆ ನೋಡಿ, ನೀವು ಬಂದೀಪುರ್ಗೆ ಬಂದಾಗ ಒಂದು ರೇಂಜ್ ಇದೆ, ಕುಂದಕೆರೆ ರೇಂಜ್ ಅಂತ ಇದೆ. ಅಲ್ಲಿ ನೀವು ಇವತ್ತು ಹೋದರೆ ಬೇರೆ ಹೋಮ್ ಸ್ಟೇಗಳು, ಪ್ರೈವೇಟ್ ರಾಂಚ್ಗಳು ಬಂದ್ಬಿಟ್ಟಿದೆ. ಎಲ್ಲ ಸೌಕಾರಗಳು, ಎಲ್ಲ ಬೆಂಗಳೂರವರು ಮತ್ತು ಆಂಧ್ರದವರು, ಮೈಸೂರದವರು ಎಲ್ಲ ಜಾಗ ತೊಗೊಂಡಿದ್ದಾರೆ. ತೊಗೊಂಡೆಲ್ಲ ಅವ್ರು ಏನು ಮಾಡ್ತಿದ್ದಾರೆ, ಅವರವರು ಇದು ಶೋಕಿ ಮಾಡೋಕ್ಕೆ ಬರೋದು. ಇವ್ರು ವಾರಕ್ಕೆ ಒಂದು ಸತಿ ಅಥವಾ ತಿಂಗಳಿಗೆ 2 ಸತಿ ಅವ್ರು ಶೋಕಿ ಮಾಡೋಕ್ಕೆ, ಮೋಜು ಮಾಡೋಕ್ಕೆ, ಶೋಕಿ ಇದು ಮಾಡೋಕ್ಕೆ ರೈತರು 360 ದಿವಸ ಪರದಾಡಬೇಕು. ಇವ್ರೇನು ಮಾಡ್ತಾರೆ, ಅವ್ರ ಜಾಗನ ಫೆನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಫೆನ್ಸ್ ಮಾಡೋಂಗೇ ಇಲ್ಲ. ಫೆನ್ಸ್ ಮಾಡಿದ ತಕ್ಷಣ ಏನಾಗುತ್ತೆ, ಈಗ ಆನೆ ಈ ಕಡೆಗೆ ಬರ್ತಿತ್ತು, ಹಿಂಗೆ ದಾರಿ ಓಡಾಡ್ತಿತ್ತು, ಅದು ಇದು ಮೈಗ್ರೇಟರಿ ಪಾತ್ ಇತ್ತು, ಬ್ಲಾಕ್ ಆಗಿದ ತಕ್ಷಣ ಬೇರೆ ಕಡೆ ಹೋಗುತ್ತೆ. ಅಂದರೆ ಈ ಎಲಿಫೆಂಟ್ ಕಾರಿಡಾರು ಇವೆಲ್ಲ ಇದಾಗಿದ್ದು. ಅದೇ ಎಲಿಫೆಂಟ್ ಕಾರಿಡಾರ್ ಅನಿಮಲ್ಸು, ಎಲಿಫೆಂಟ್ ಕಾರಿಡಾರ್ ಇದ್ದಾಗ ಟೈಗರ್ ಯೂಸ್ ಮಾಡುತ್ತೆ, ಎಲ್ಲ ಪ್ರಾಣಿ ಯೂಸ್ ಮಾಡುತ್ತೆ. ಸೊ ಈಗ ನೋಡ್ತಾ ಇರೋದೇನೆಂದರೆ, ಇದರಿಂದ ಜಾಸ್ತಿ ಪ್ರೆಷರ್ ಬಿಲ್ಡ್ ಆಗಿದೆ. ಊರ ಕಡೆ ಬರೋದು, ಜನಕ್ಕೆ ತೊಂದರೆ ಆಗ್ತಿರೋದು. ಯಾಕಂದರೆ ಹೋಗೋ ದಾರಿಯಾಗೆಲ್ಲ ನೀವು ಫೆನ್ಸಿಗೆ ಹಾಕೊಂಡ್ಬಿಟ್ರೆ ಆಗ್ತಿರ್ಬಿಟ್ಟು. ಸೊ ಇದ್ರ ಬಗ್ಗೆ ನಾನು ಸರ್ಕಾರಕ್ಕೆ ಬರೆದು ಈ ಥರ ನಡೀತಿದೆ, ದಯವಿಟ್ಟು ನೋಡಿ ಅಂದ್ಬಿಟ್ಟು ಡಾಕ್ಯುಮೆಂಟೇಷನ್ ಕೊಟ್ಟಿದ್ದೀನಿ. ಬಟ್ ಏನೂ ಮಾಡಿಲ್ಲ. ಏನಂತಾರೆ, ಇದು ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅದೇ ಈ ಇಂಟರ್ ಡಿಪಾರ್ಟ್ಮೆಂಟ್ ಕ್ಲಾಶಸ್ ಇದೆಯಲ್ಲ, ಅವ್ರ ಜವಾಬ್ದಾರಿ ಇವ್ರ ಮೇಲೆ ಹಾಕೋದು, ಇವ್ರದನ್ನು ತೆಗೆದು ಅವ್ರ ಮೇಲೆ. ಈಗಲೂ ಹೇಳ್ತಾ ಇದ್ದೀನಲ್ಲ, ನಾನು ಮೊನ್ನೆ ಮಿನಿಸ್ಟ್ರಿಗೆ ಕೊಟ್ಟಿದ್ದೀನಿ. ಒಬ್ಬರು ಬಂದೀಪುರ್ ಪಕ್ಕನೇ ಮಂಗಲಾಗ ವಿಲೇಜ್ ಅಂತಿದೆ, 70 ಎಕರೆ ತಗೊಂಡಿದ್ದಾರೆ. ಅವ್ರು ಅದನ್ನ ಡೆವಲಪ್ ಮಾಡಿಬಿಟ್ಟು ಅರ್ಧ ಎಕರೆ ಮಾರ್ತಿದ್ದಾರೆ. ಸೊ ಆ ಬೆಟ್ಟ ಹಿಂಗೆ ಇಳಿಯತ್ತೆ. ಈ ಜಾಗ ಇದು ಫ್ಲಾಟ್, ಬೆಟ್ಟದ ಕೆಳಗಡೆ. ಆ ಬೆಟ್ಟ ಹತ್ತನೇ 2 ದನ ಹೊಡೆದಿದೆ ಟೈಗರ್. ಇವತ್ತು ಇವ್ರು ಬಂದು ಅದನ್ನ ಇದು ಮಾಡಿದ್ರೆ ಇನ್ನೆಷ್ಟು ಪ್ರೆಷರ್ ಇರುತ್ತೆ ನೋಡಿ. ಈಗ ನಮ್ಮ ನಟ್ಟರು ಅಲ್ಲಿ ಕಟ್ಟಿದ್ದಾರೆ, ಇವ್ರು ಮಾಡೋಕ್ಕೆ ಮಜಾ ಮೋಜ್ ಮಾಡೋಕ್ಕೆ ಹೋಗೋದು ಇಲ್ಲ. ಯಾವಾಗ ಒಂದ್ಸತಿ ಹೋಗೋದು. ಇವ್ರು ಕಟ್ಬಿಟ್ಟು ಅವ್ರು ಕಟ್ಟಡೋರಿಗೆ ಅವ್ರಿಗೆ ಧೈರ್ಯನೂ ಇಲ್ಲ ಅಲ್ಲಿ ಹೋಗಿರೋಕ್ಕೆ. ಅಲ್ಲಿ ಇವ್ರು ಏನು ಮಾಡ್ತಾರೆ, ಒಂದು 10 ಅಡಿ ಫೆನ್ಸು, ಎಲೆಕ್ಟ್ರಿಕ್ ಫೆನ್ಸು, ಅದ್ರ ಜೊತೆಗೆ 15 ಅಡಿದು ಟೆಂಟೇಕಲ್ ಫೆನ್ಸ್ ಹಾಕಿದ್ದಾರೆ. ಏನಕ್ಕೆ ಮಾಡ್ಬೇಕು ಇವರು? ಸೊ ಏನಾಗ್ತಿದೆ, ಎಲ್ಲರೂ ಹೋಗ್ಬಿಟ್ಟು ಒಂದು ಶೋಕಿಗೆ ಆಗ್ಬಿಟ್ಟಿದೆ. ಎಲ್ಲರೂ ಬಂದು ಜಗಳ ತಗೊಳ್ಳೋದು. ಈಗ ಒಬ್ಬರು ಸಂಜೆ ಗುಬ್ಬಿನ ಮಾಡಿದ್ರು ಅಂದ್ಬಿಟ್ಟು ಅವ್ರಿಗೆ ಬಿಟ್ಟಿದ ಮೇಲೆ, ಬಯಾಲಜಿಸ್ಟ್ ಬಿಟ್ಟಿದ್ದ ಮೇಲೆ, ಕನ್ಸರ್ವೇಷನಿಸ್ಟ್ ಬಯಾಲಜಿಸ್ಟು, ನಮಗೆ ಯಾಕೆ ತಡೆ ಹಾಕ್ತೀರಾ? ಡಿಪಾರ್ಟ್ಮೆಂಟು ಬಾಯಿ ಮುಚ್ಕೊಂಡು ಕೂತಿರ್ಬೇಕು. ಆಮೇಲೆ ಫಸ್ಟು ಸರ್ಕಾರ ಬಂದಾಗ, ನಾವು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ನಾವು ಹೇಳಿದ್ದು ಫಸ್ಟು ದೆ ರಸ್ಟ್ ಬಿ ಇಂಟ್ರಾಕ್ಷನ್ ಬಿಟ್ವೀನ್ ರೆವಿನ್ಯೂ ಆ್ಯಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸರ್ಕಾರ ಹೌದು, ಕೃಷ್ಣ ಬೈರೇಗೌಡರು ಮತ್ತು ಈಶ್ವರ್ ಖಂಡ್ರೆ ಅವರು ಕೂತ್ಕೊಂಡು ಮಾತಾಡಿದ್ರು.
ಈಗಲೂ ಏನಾಗ್ತಿದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡ್ತಾನೇ ಇದೆ. ಅಲ್ಲ, ಮಿನಿಸ್ಟ್ರುಗಳು ಮಾತಾಡ್ತಾರೆ, ಆಫೀಸರ್ಸು ಮಾಡ್ತಾ ಇಲ್ಲ, ಮಾಡೋದಿಲ್ಲ. ಈಗ ಅದೇ ನೋಡಿ, ಈಗ ನಾನು ಬೆಂಗಳೂರವನು, ನಾನು ಕಟ್ಬೋದು, ನನಗೆ ಯಾವ ತೊಂದರೆನೂ ಇಲ್ಲ. ಅದೇ ಒಬ್ಬರು ರೈತರು ಏನೋ ಮಾಡ್ಕೋಬೇಕು, ಜಾಗ ಒಂದು ರೂಮ್ ಕಟ್ಟಬೇಕು ಅಥವಾ ಒಂದು ಇದಕ್ಕೆ ಶೆಡ್ ಕಟ್ಟಬೇಕು ಅಂದಿದ ತಕ್ಷಣ 100 ಕ್ವಶ್ಚನ್. ಹೌದು, ರೈತರು ಮಾಡೋಂಗಿಲ್ಲ. ಬಟ್ ನಾನು ಬೆಂಗಳೂರಿಂದ ಹೋಗಿ ಕಟ್ಬೋದು, ಅಲ್ಲಿರೋ ಜನಕ್ಕೆ ಬಿಡಲ್ಲ ಇವರು. ಸೊ ಈ ಥರ ಹಿಂಗೆ ಆಗ್ಬಿಟ್ಟಿದೆ ಇವತ್ತು. ಆಮೇಲೆ ಈ ಬೇಜಾರಾಗೋದೇನೆಂದರೆ, ಇದು ಆಗ್ತಾನೇ ಇದೆ, ಕೊಡ್ತಾನೇ ಇದೆ ದಾಖಲೆಗಳು. ದಯವಿಟ್ಟು ನೋಡಿ ಯಾರು ಆ್ಯಕ್ಷನ್ ತಗೋತಿಲ್ಲ. ಇವತ್ತೇನಾಗಿದೆ, ಕುಂದಕೆರೆ ನಮ್ಮ ಮುದುಮಲೆಯವ್ರಿಗೊಂದು ಮಾಸನಗುಡಿ ಅಂತಿದೆ. ಹೌದು ಸರ್, ಸೆಟಲ್ಮೆಂಟ್ ಅದು. ಅದೇ ಥರ ಸೆಟಲ್ಮೆಂಟ್ ಆಗ್ತಾ ಇದೆ. ಸೊ ಈಗ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಯಾಕೆ ಕಡಿಮೆ ಆಗುತ್ತೆ? ಜಾಸ್ತಿ ಆಗಲೇಬೇಕು. ಯಾಕಂದರೆ ಕಾರಿಡಾರ್ನನ್ನೇ ನಾವು ಹಾಳು ಮಾಡ್ಕೊಂಡು ಬಂದಿದ್ದೀವಿ. ಫಸ್ಟ್ ನನ್ನ ಸರ್ಕಾರ ಕೇಳೋದು, ಅದು ಏನೇ ಖರ್ಚು ಆದರೂ ಕಾರಿಡಾರ್ನ ರಿಟ್ರ್ಯಾಕ್ಟ್ ಮಾಡ್ಕೊಳ್ಳಿ, ರೀಎಸ್ಟಾಬ್ಲಿಷ್ ಮಾಡಿ. ಜನ ಕೆಲವ್ರು ಕೊಡೋಕ್ಕಿದ್ದಾರೆ ಲ್ಯಾಂಡು, ತೊಗೊಳ್ಳಿ, ದುಡ್ಡು ಕೊಟ್ಟು ತೊಗೊಳ್ಳಿ. ಅಥವಾ ನೀವು ಅವ್ರು ಯಾರೋ ಕೊಡಲ್ಲ ಅಂದರೆ ಅವ್ರಿಗೆ ನೀವು ಒತ್ತಾಯ ಮಾಡಿ ತೆಗಿಲೇಬೇಕು. ಯಾಕಂದರೆ ಒಬ್ಬರು ಅವ್ರ ಮಜಾ ಮಾಡೋಕ್ಕೆ ಇಡೀ ಕಮ್ಯುನಿಟಿ ಒದ್ದಾಡಬಾರ್ದು. ಹೌದು. ಸೊ ಅದು ಬರಬೇಕು. ಅದು ಯಾಕೆ ಆಗ್ತಾ ಇಲ್ಲ? ಸೊ ಈಗ ನೀವು ಟೈಗರ್ ಬಗ್ಗೆ ಹೇಳಿದ್ರಿ. ಟೈಗರ್ ನೀವು ನೋಡ್ತಾ ಇದ್ರೆ 3 ವರ್ಷದಿಂದ ಮೈಸೂರು ಕಡೆನೇ ಇದೆ. ಹೌದು ಸರ್. ಏರ್ಪೋರ್ಟ್ ಕಡೆ ಒಂದು ಟೈಗರ್ ಸತ್ತೋಯ್ತು. ಮೈಸೂರು ಏರ್ಪೋರ್ಟ್ ಹತ್ರನೇ ಒಂದು ಟೈಗರ್ ಸತ್ತೋಯ್ತು, ಆಕ್ಸಿಡೆಂಟ್ ಆಗಿ ಬೆಳಗಿನ ಜಾವ. ತಿರ್ಗಾ ಅಲ್ಲೇ ಹಿಡಿತಾರೆ ಟೈಗರ್ನ. ಹೌದು ಸರ್. ಸೊ ಅಷ್ಟು ಮಟ್ಟಿಗೆ ಬಂದಿದೆ ಟೈಗರ್ಸು. ಸೊ ನಿಮಗೆ ಗೊತ್ತು ಡಿಸ್ಪರ್ಸ್ ಆಗ್ತಿದೆ ಟೈಗರು. ಸೊ ನೀವೇನು ಮಾಡಬೇಕು, ನಿಮ್ಮ ಲ್ಯಾಂಡನ್ನು, ಫಾರೆಸ್ಟ್ ಲ್ಯಾಂಡನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡು ಬರಬೇಕು. ಇವತ್ತು ನೀವು ಮಾಡ್ತಿಲ್ಲ, ಜನ ಬಂದಲ್ಲಿ ಕೊಂಡ್ಕೊತಿದ್ದಾರೆ, ಮಾಡೋದು ಮಜಾ ಮೋಜಿಗೆ ಅವ್ರು ಮಾಡ್ತಿದ್ದಾರೆ, ಅದನ್ನು ನೀವು ತಡೆ ಹಾಕಾಗ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ನೋಡಿದ್ರೆ ಗೌರ್ಮೆಂಟ್ ಹಸ್ ಫೇಲ್ಡ್, ಆ್ಯಂಡ್ ಎಸ್ಪೆಷಲಿ ದಿಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಸ್ ಫೇಲ್ಡ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ NOC ಕೊಡಬೇಕು. ಅದರೊಳಗೆ ಏನಾಗತ್ತಂದರೆ, ಅಲ್ಲಿ ಕೂತಿರೋ ಆಫೀಸರ್ಸ್ ಜೊತೆ ಕೂತ್ಕೊಳ್ಳೋ ಕ್ಲರ್ಕು, ಸೂಪರ್ವೈಸರು, ಅವನಿಗೂ ಪರ್ಮಿಷನ್ ಕೊಡ್ತಾನೆ ಜನಕ್ಕೆ. ಅದೇ ರೈತರಿಗೆ ಏನಾದ್ರು ಕಟ್ಟಬೇಕಂದ್ರೆ ಅವ್ರು ಕೊಡಲ್ವಂತೆ. ಸರ್, ಬಹಳ ದುರಾದೃಷ್ಟಕರ ಸಂಗತಿ ಸರ್. ಈ ತರಹದ ಒಂದು ದುರಂತಮಯ ವನ್ಯಜೀವಿಗಳಿಗೆ ದುರಂತಮಯ ಒಂದು ಬದುಕು ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ವಿಶೇಷವಾಗಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ಥರ ಆಗ್ತಿರೋದು ಭಾಳ ಬೇಸರದ ಸಂಗತಿ ಸರ್. ಸರ್, ತಾವು ತಮ್ಮ ಒಂದು ಹೋರಾಟವನ್ನು ನಿಲ್ಲಿಸಲ್ಲ, ನಮಗೆ ಗೊತ್ತು. ತಾವು ನಡೆಸ್ತಾನೇ ಇದ್ದೀರಿ, ಇದರ ವಿರುದ್ಧ ದನಿ ಎತ್ತುತ್ತಾನೇ ಇದ್ದೀರಿ, ಸಂಬಂಧಪಟ್ಟವರ ಗಮನಕ್ಕೆ ತರ್ತಾ ಇದ್ದೀರಿ, ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. ನಮ್ಮ ಪತ್ರಿಕೆಯೂ ಅಷ್ಟೇ ಇದೇ ತರಹ ಒಂದು ಕೆಲಸವನ್ನು ನಡೆಸ್ತಾ ಇದೆ. ನೋಡೋಣ ಸರ್, ಇದು ಎಲ್ಲಿ ಪರಿಹಾರ ಹೇಗೆ ಸಿಗುತ್ತೆ ಏನು ಗೊತ್ತಿಲ್ಲ. ಬರೀ ಹುಲಿ ಸೆರೆಯಿಂದ ಪರಿಹಾರ ಕಂಡುಕೊಂಡ್ಬಿಡ್ತೀವಿ ಅನ್ನೋದು ಭ್ರಮೆ ಅಷ್ಟೇ ನನ್ನ ಪ್ರಕಾರ. ಈ ಒಂಥರ ಅವೈಜ್ಞಾನಿಕ ಈ ನಮ್ಮ ಮಾತುಗಳು, ಅಂದರೆ ಈ ತರಹದ ಒಂದು ಬಂದಿರೋದು ಅಂತ ನನಗನ್ಸುತ್ತೆ. ನೋಡೋಣ ಸರ್, ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಅಲ್ಲ, ನಮ್ಮ ಹೋಪ್ ಏನಂದರೆ, ಈಗಾದರೂ ನಾವು ಎದ್ದು ಏನಾದ್ರು ಒಳ್ಳೆ ಕೆಲಸ ಮಾಡಬೇಕು ಅಂದ್ಬಿಟ್ಟು ನಾನು ನಮ್ಮ ಇವ್ರನ್ನ ಕೇಳ್ಕೊತೀನಿ, ಫಾರೆಸ್ಟ್ ಅರಣ್ಯ ಇಲಾಖಾ ಅಧಿಕಾರಿಗಳನ್ನು ಕೇಳ್ಕೊಳ್ತೀರಿ. ಹೌದು ಸರ್, ನಮ್ಮದು ಅದೇ ಇದು. ಏನಪ್ಪ ಅಂತ ಹೇಳಿದ್ರೆ, ರೈತರಿಗೆ ಮತ್ತು ವನ್ಯಜೀವಿಗಳಿಗೆ ಒಂದು ನೆಮ್ಮದಿಯ ನೆಲೆಯನ್ನು ಕಂಡುಕೊಳ್ಳುವಂತೆ ತಾವು ಅವಕಾಶವನ್ನು ಮಾಡಿಕೊಡಿ. ತಾವು ಏನು ಸಂಬಳ ತಗೋತಿರೋ ಅದಕ್ಕೆ ತಕ್ಕಂಗೆ ಕೆಲಸವನ್ನು ಮಾಡಿ ಅಂತ ಹೇಳಿಬಿಟ್ಟು ಅಂತ ಒಂದು ನಾವು ಅಂದ್ಕೊಳ್ತೀವಿ ಸರ್. ನಮಸ್ಕಾರ.